ನಮಸ್ಕಾರ ಸ್ನೇಹಿತರೆ ಕೆಇಎಸ್ ಗ್ರೂಪ್ ಪಿ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಪಿಡಿಒ ಓಕೆ ಇಂಪಾರ್ಟೆಂಟ್ 500 ಪ್ರಶ್ನೆಗಳ ಸರಣಿ ಏನ್ ಮಾಡ್ತಾ ಇದೀವಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಗ್ರೂಪ್ ಪಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಷ್ಟು ಸ್ಕೀಮ್ಸ್ ಕೂಡ ನಾನು ಇದ್ರಲ್ಲಿ ಕವರ್ ಮಾಡ್ತೀನಿ. ಓಕೆ, ಸ್ಕೀಮ್ಸ್ ಗೆ ಸಪರೇಟ್ ವಿಡಿಯೋ ಇದೆ, ಬಟ್ ಇಲ್ಲೂ ಕೂಡ ಕವರ್ ಮಾಡ್ತೀವಿ. ಗ್ರೂಪ್ ಬಿ ಹಿಂದುಳಿದ ವರ್ಗಗಳ ಆಯೋಗ ಏನ್ ನೀವು ಓದ್ತಾ ಇರ್ತೀರಾ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಸ್ಕೀಮ್ಸ್ ಗಳು ಕೂಡ. ಅಂಡ್ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋ ಕೆಎಸ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ ಆಗಿರ್ಬೋದು, ಜಿಕೆ ಆಗಿರ್ಬೋದು, ಗ್ರೂಪ್ ಬಿ ಗ್ರೂಪ್ ಎ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ, ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಯಾಕಂದ್ರೆ ನಾವು ಅಲ್ಲಿ ಶೇರ್ ಮಾಡ್ತೀವಿ ಲಿಂಕ್ಸ್ ನೆಲ್ಲ. ಓಕೆ, ಆದ್ರೂ ಟೆಲಿಗ್ರಾಮ್ ಲಿಂಕು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ, ಅಥವಾ ಪುನೀತ್ ಫೋರಂ ಅನ್ನು ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಸಿಂಬಲ್ ಇರೋ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ಸೊ ಬನ್ನಿ ಹಾಗಾದ್ರೆ ನಲ್ಲಿ ಕ್ವಶನ್ ಗಳ ಮುಖಾಂತರ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದೀನಿ. ಎಕ್ಸ್ಪ್ಲೇಷನ್ಸ್ ಎಲ್ಲ ಇರುತ್ತೆ ಕನ್ನಡದಲ್ಲೇ, ವೆರಿ ಇಂಪಾರ್ಟೆಂಟ್. ನೋಡಿ, ಇತ್ತೀಚೆಗೆ ನಾವು ಲಾಸ್ಟ್ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಚಂದ್ರಯಾನ 3 ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಲ್ವಾ? ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ, ವೆರಿ ಇಂಪಾರ್ಟೆಂಟ್. ಚಂದ್ರಯಾನ 3 ಆ ಅಲ್ಲಿ ರೋವರು, ಲ್ಯಾಂಡರು, ಅದರಲ್ಲಿರ್ತಕ್ಕಂಥ ಪ್ಲೇಲೋಡ್ಸ್ ಗಳೇನು, 1ಗೂ 2ಗೂ 3ಗೂ ಏನ್ ಡಿಫ್ರೆನ್ಸ್, ಸೊ ಇವೆಲ್ಲ ಡಿಸ್ಕಸ್ ಮಾಡಿದ್ದೆ. ಇವಾಗ ಒಂದು ಸ್ಮಾಲ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಅಂಶಗಳನ್ನು ಚಂದ್ರನಲ್ಲಿ ಕಾಣಬಹುದು? ಈ ರೀತಿ ಕ್ವಶನ್ ತಗೊಂಡೆ ಅಂದ್ರೆ, ನಮ್ಮ ಚಂದ್ರಯಾನ 3 ಇರ್ತಕ್ಕಂಥ ರೋವರ್ ಅಂತಕ್ಕಂಥದ್ದು ಏನಿದೆ, ಅದು ಒಂದಷ್ಟು ಎಲಿಮೆಂಟ್ಸ್ ಗಳು ಅದರಲ್ಲಿ ಕಂಡಿಡಿದಿದೆ. ಚಂದ್ರಯಾನ 3 ಅಲ್ಲಿ ಯಾವ ಯಾವ ಅಂಶಗಳು ಅಲ್ಲಿನ ಇವನ್ ಮಣ್ಣುಗಳಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ಹೇಳುತ್ತೆ. ಸೊ ಹಾಗಾಗಿ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ನಿಮ್ಗೆ, ಚಂದ್ರಯಾನ 3 ಅಲ್ಲಿ ಯಾವ ಪ್ರಕಾರ ಚಂದ್ರನ ಮೇಲೆ ಯಾವ ಯಾವ ಖನಿಜಾಂಶಗಳು ಅಥವಾ ಎಲಿಮೆಂಟ್ಸ್ ಗಳು, ಯಾವ ಅಂಶಗಳು ಸಿಕ್ಕಿದೆ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಆಮ್ಲಜನಕ, ಕ್ಯಾಲ್ಸಿಯಂ, ಕಬ್ಬಿಣ, ಸಲ್ಫರ್, ಅಲ್ಯೂಮಿನಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಟೈಟಾನಿಯಂ ಅಂಡ್ ಸಿಲಿಕಾ. ಇಲ್ಲೇ ಕೊಟ್ಬಿಡಿ ನೋಡಿ ನಿಮ್ಗೆ, ಇವೆಲ್ಲ ಕೂಡ ಇದೆ ಇದರಲ್ಲಿ. ಇದೆಯಾ 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 ಎಲ್ಲ ಆಪ್ಷನ್ ಕರೆಕ್ಟ್. ಇದು ಯಾವ್ದು ಕಂಡಿಡ್ದಿರೋದು ನಿಮ್ಗೆ ಗೊತ್ತಿರಬೇಕು. 2 ಪ್ಲೇಲೋಡ್ ರೋವರ್ ಜೊತೆ ಹೋಗಿತ್ತು. ಲ್ಯಾಂಡರ್ ಜೊತೆ 4 ಪ್ಲೇಲೋಡ್ ಕಳಿಸಿದ್ವಿ, ಗೊತ್ತಿರಬೇಕು. ಈ 2 ಪ್ಲೇಲೋಡ್ ಅಲ್ಲಿ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪಿ ಅಂತ, ಇನ್ನೊಂದು ಆಲ್ಫಾ ಪಾರ್ಟಿಕಲ್ ಎಕ್ಸ್ ರೇ ಸ್ಪೆಕ್ಟ್ರೋಮೀಟರ್ ಅಂತ, ಈ 2 ರೋವರ್ ಜೊತೆ ಕಳಿಸಿದ್ವಿ. ಆ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪಿ ಏನಿದೆ, ಚಂದ್ರನಲ್ಲಿ ಕೆಲವು ಅಂಶಗಳು ಇದೆ, ಈ ಅಂದ್ರೆ ಇಲ್ಲಿ ಏನ್ ನಾನು ತೋರಿಸಿದ್ದೀನಿ ಇವೆಲ್ಲ ಅಂಶಗಳು ಇದೆ ಅಂತ ದೃಢಪಡಿಸಿದೆ ಹೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಸಿಂಪಲ್ ಆಗಿ ತಿಳ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ ಹಂಗೆ ಕೊಡ್ತೀನಿ ನಾನು ಕ್ವಶನ್. ಮತ್ತೆ ಒಂದೊಂದ್ಸಲ ಡೀಟೇಲ್ ಆಗಿ ಎಲ್ಲಿ ಡೀಟೇಲ್ ಬೇಕು ಅಲ್ಲಿ ಡೀಟೇಲ್ ಮಾತಾಡೋಣ. ಓಕೆ, ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಮೈಲಾರ ಆರಾಧನೆಯು ಯಾವ ಪ್ರದೇಶಕ್ಕೆ ಸೇರಿದೆ? ಮೈಲಾರ ಕಲ್ಟ್, ಮೈಲಾರ ಕಲ್ಚರ್, ಮೈಲಾರ ಪಂಥ ಅಂತೀವಿ. ಮೈಲಾರ ಪಂಥ ಯಾಕೆ? ಇದು ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಾಹಿತ್ಯದಲ್ಲಿ ನಿಮಗೆ ಬರ್ತಕ್ಕಂಥ ಕ್ವಶನ್ಸ್ ಆಗಿರುತ್ತೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಅರಾವಳಿ ಶ್ರೇಣಿಯ ಅಡಿಯ ಬೆಟ್ಟಗಳು, ಒಡಿಶಾದ ಕರಾವಳಿ ಪ್ರದೇಶ, ಟಿಬೆಟಿಯನ್ ಪ್ರಸ್ಥಭೂಮಿ ಮತ್ತು ನೇಪಾಳ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇದು ಇತ್ತೀಚೆಗೆ ಲಾಸ್ಟ್ ಇಯರ್ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು? ಇದು ಸಿಕ್ಕಿದೆ, ಎಲ್ಲಿ ಬಾವಿಲಿ ಸಿಕ್ಕಿದೆ. ಇದು ಇದೆಯಾ, ಮೈಲಾರ ದೇವಿ, ಒಂದ್ ಕೈಲಿ ಕತ್ತಿ, ಇನ್ನೊಂದ್ ಕೈಲಿ ಬಟ್ಲು, ಕುದುರೆ ಮೇಲೆ ಕೂತಿರೋದು. ಓಕೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ಒಂದು ಪಂಥ ಇತ್ತು ಅಂತ ಹೇಳುತ್ತೆ. ಏನಿದು? ಉಡುಪಿಯ ಬಸ್ರೂರ್ ಅಲ್ಲಿ ಒಂದು ಏನು ಬಾವಿಯಲ್ಲಿ ಇದು ಪತ್ತೆ ಆಗಿದೆ. ಯಾವುದು? ಈಗ ನಾನು ಏನ್ ಶಿಲ್ಪ ತೋರಿಸಿದೆ ಅದು ಬಾವಿಯಲ್ಲಿ ಕಂಡು ಬಂದಿದೆ. ಅಂದ್ರೆ ಈ ನಮ್ಮ ಕರ್ನಾಟಕದ ಕರಾವಳಿ ತೀರ, ಮಹಾರಾಷ್ಟ್ರದ ಆ ಒಂದು ತೀರದ ಪ್ರದೇಶಗಳಲ್ಲಿ ಈ ಮೈಲಾರ ಪಂಥಕ್ಕೆ ಸೇರಿರ್ತಕ್ಕಂಥ ಒಂದು ಆಚರಣೆಗಳಿತ್ತು ಅಂತ ಹೇಳುತ್ತೆ. ಇವೆಲ್ಲ 15ರಿಂದ 17ನೇ ಶತಮಾನದ ಆಸುಪಾಸಲ್ಲಿ ಇರ್ತಕ್ಕಂಥ ಒಂದು ಆ ಪಂಥದ ಒಂದು ಆಚರಣೆಗಳು, ಪಂಥ ಅಲ್ಲಿತ್ತು ಅಂತ ಹೇಳುತ್ತೆ. ಈಗ ಸಿಕ್ಕಿರ್ತಕ್ಕಂಥದ್ದೇನೋ, ರಾಜವಂಶಸ್ಥ ವೀರ ತನ್ನ ಬಲ ಮತ್ತು ಎಡಗೈಯಲ್ಲಿ ಕತ್ತಿ ಬಟ್ಟಲನ್ನು ಇಟ್ಕೊಂಡಿದ್ದಾನೆ, ಕುದುರೆ ಮೇಲೆ ಕುಳಿತ ಭಂಗಿಯಲ್ಲಿದ್ದಾನೆ. ಮೈಲಾರ ಮತ್ತು ಮೈಲಾರ ದೇವಿ ಕೂಡ ಅದರಲ್ಲಿದ್ದಾರೆ. ಸೊ ಇದು ಈಗ ಸಿಕ್ಕಿರ್ತಕ್ಕಂಥದ್ದು. ನೋಡಿ, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರಂದ್ರೆ ಈ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ ಕೆಎಸ್ ಅಲ್ಲಿ, ಅಥವಾ ಎನಿ ಅದರ್ ಎಕ್ಸಾಮ್ಸ್, ಗ್ರೂಪ್ ಬಿ, ಗ್ರೂಪ್ ಎ, ಓಕೆ, ಗ್ರೂಪ್ ಸಿ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಬ್ರಿಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಬ್ರಿಕ್ಸ್. ಓಕೆ, ಇನ್ನೇನ್ ನಡೆಯುತ್ತೆ, ಇವಾಗ ನಾವು ವಿಡಿಯೋ ಮಾಡ್ತಾ ಇದೀವಿ, ಇನ್ನೊಂದು ಸ್ವಲ್ಪ ದಿನ ಆಗಸ್ಟ್ಗೆಲ್ಲ ನಿಮ್ಗೆ ಇನ್ನೊಂದು 16ನೇ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ. ಬಟ್ ಅಷ್ಟ್ರಲ್ಲಿ ಎಕ್ಸಾಮ್ ಆಗೋಗಿದ್ರೆ ಅವಾಗ ಏನ್ ಆಗಲ್ಲ, ಎಕ್ಸಾಮ್ ಆಗಿಲ್ಲ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಸೊ ಇದು ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೀತು? ಸೌತ್ ಆಫ್ರಿಕಾದಲ್ಲಿ ನಡೀತು, ಜೋನ್ಸ್ಬರ್ಗ್ ಅಲ್ಲಿ ನಡೀತು. ಓಕೆ, ಇದು ಗೊತ್ತಿರಬೇಕು. 15ನೇ ಸಮ್ಮೇಳನ ಇದು ಗೊತ್ತಿರಬೇಕು. ಸಿಂಪಲ್ ಕ್ವಶನ್ ಇದೆ.
ಬ್ರಿಕ್ಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಬ್ರಿಕ್ಸ್ ನ ಹೊಸ ಸದಸ್ಯರಲ್ಲಿ ಅರ್ಜೆಂಟೈನಾ, ಈಜಿಪ್ಟ್, ಇಥಿಯೋಪಿಯಾ, ಕಜಕಿಸ್ತಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿವೆ. ಬ್ರಿಕ್ಸ್ ನ ನಿರೀಕ್ಷಿತ ಸದಸ್ಯರಲ್ಲಿ ಕಾಂಗೋ, ಇರಾನ್, ಅಲ್ಜೀರಿಯಾ ಮತ್ತು ಇಂಡೋನೇಷ್ಯಾ ಸೇರಿವೆ. ಎಷ್ಟು ಹೇಳಿಕೆ ಸರಿ ಇದೆ ಇಲ್ಲಿ? ನಿಮ್ಗೆ ಜ್ಞಾಪಕ ಇದೆಯಾ? ಜಾನ್ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಎಲ್ಲ ಓದ್ಕೊಂಡ್ ಬಂದ್ರೆ ನಮ್ಗೆ ಗೊತ್ತಿರುತ್ತೆ. Jan 1, 2024 ಇಂದ ಈ 5 ರಾಷ್ಟ್ರಗಳ ಜೊತೆ +5 ಆಡ್ ಆಗಿದೆ. ಈಗ ಎಷ್ಟಾಗಿದೆ ಸರ್? 10 ರಾಷ್ಟ್ರಗಳಾಗಿದೆ ಅಲ್ವಾ? ನಾನು ಫಸ್ಟ್ ನಿಮಗೆ ಇದನ್ನ ಬೇಸಿಕ್ ಹೇಳ್ಬಿಟ್ಟು ಫಸ್ಟ್ ಆನ್ಸರ್ ತಿಳ್ಕೊಂಬೋಣ ಅಲ್ವಾ? ಎಸ್, 1 ಮತ್ತು 2 ಇದು ತಪ್ಪಿದೆ. ಯಾಕೆ ತಪ್ಪಿದೆ? ಇಲ್ಲಿ ಅರ್ಜೆಂಟೈನಾ ಸೇರಿಸಿದ್ದೀನಿ. ಈಗ ಅರ್ಜೆಂಟೈನಾ ಇಲ್ಲ. ಅಟ್ ಪ್ರೆಸೆಂಟ್ ಅರ್ಜೆಂಟೈನಾ ಮೊದಲು ಇತ್ತು. ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಏನ್ ತಪ್ಪು ಅಂತ ಹೇಳ್ತೇನೆ. ಅಂಡ್ ನಿರೀಕ್ಷಿತ ಸದಸ್ಯರನ್ನ ನೆಕ್ಸ್ಟ್ ಕಾಂಗೋ, ಇರಾನ್, ಅಲ್ಜೀರಿಯಾ, ಇಂಡೋನೇಷ್ಯಾ ಸೇರ್ಕೋಬೇಕು ಅಂತಿದೆ. ಅಲ್ಜೀರಿಯಾ, ಕಾಂಗೋ, ಇರಾನ್ ಸೇರ್ಬೇಕು ಅಂತಿಲ್ಲ, ಕಜಕಿಸ್ತಾನ್ ಸೇರ್ಬೇಕು ಅಂತಿರೋದು. ಪ್ರಾಸ್ಪೆಕ್ಟಿವ್ ಮೆಂಬರ್ಸ್, ನಿರೀಕ್ಷಣಾ ಸದಸ್ಯರು ಅಂತ ಇಲ್ಲಿ ನೋಡಿ, ಇಲ್ಲಿ ಇರಾನ್ ಕೊಟ್ಟಿದೆ, ಹಾಗಾಗಿ ಇದು ತಪ್ಪು. ಓಕೆ, ಅರ್ಥ ಆಗ್ತಿದೆಯಾ? ಮತ್ತೆ ಇನ್ನೊಂದೇನು ಅಂದ್ರೆ ಇಲ್ಲಿ ಕಜಕಿಸ್ತಾನ ಕೊಟ್ಟಿದ್ದೀನಿ, ಹಾಗಾಗಿ ಇದು ಕೂಡ ತಪ್ಪು. ಅರ್ಜೆಂಟೈನಾ ಸೇರ್ಬೇಕು ಅಂತ ಇತ್ತು, ಬಟ್ ಸೇರ್ಲಿಲ್ಲ. ಹೇಳ್ತೀನಿ ನಾನು ಫಸ್ಟ್. ನೋಡಿ, 15ನೇ ಬ್ರಿಕ್ಸ್ ಸಮ್ಮೇಳನ ಏನ್ ನಡೀತು, 6 ನ್ಯೂ ಕಂಟ್ರಿ ಮೆಂಬರ್ಸ್ ಸೇರ್ಬೇಕು ಅಂತ ಅಲ್ಲಿ ಡಿಸೈಡ್ ಆಗುತ್ತೆ. ಯಾರು? ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE ಮತ್ತೆ ಅರ್ಜೆಂಟೈನಾ. 6 ರಾಷ್ಟ್ರಗಳು. ಇದು ಬಿಟ್ಟು ಹಾಕಿ, ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್, ತಿಳ್ಕೊಳ್ಳಿ, ಒಂದ್ಸಲ ಕೇಳಬಹುದು ಅಂತ. ಈ 6ರಲ್ಲಿ January 1, 2024 ಇಂದ ಎಫೆಕ್ಟಿವ್ ಆಗಿ ಸೇರ್ಬೇಕಾಗಿತ್ತು, ಬಟ್ ಸೇರ್ಲಿಲ್ಲ. 5 ಸೇರಿದ್ರು. ಯಾವುದು ಅದು 5? ಆ 5 ಯಾವುದು ಅಂತ ಇನ್ನೊಂದು ಕ್ವಶನ್ ತಗೋತಾನೆ ನಿಮಗೆ. ಈ ಕೆಳಗಿನ ಯಾವ ಪ್ರದೇಶಗಳು ಜನವರಿಯಲ್ಲಿ ಬ್ರಿಕ್ಸ್ಗೆ ಹೊಸ ಸದಸ್ಯರಾಗಿ ಸೇರ್ಪಡೆಗೊಂಡಿಲ್ಲ? 2024 ಜನವರಿ. ಯಾರು ಸೇರ್ಪಡೆಗೊಂಡಿಲ್ಲ? ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ಗೆ, ಅರ್ಜೆಂಟೈನಾ ಸೇರ್ಪಡೆಗೊಂಡಿಲ್ಲ. ಸೊ ಹಾಗಾಗಿ 5 ರಾಷ್ಟ್ರಗಳು ಯಾವ ಸೇರ್ಪಡೆಗೊಂಡಿರೋದು? 1, 2, 3, 4, 5. ಇದು ಸೇರ್ಪಡೆಗೊಂಡಿಲ್ಲ. ಒಟ್ಟು 6 ಸೇರ್ಪಡೆ ಆಗ್ಬೇಕು ಅಂತಿದ್ವು, ಅದ್ರಲ್ಲಿ 5 ಸೇರ್ಪಡೆ ಆಗಿವೆ. ಸೊ ಹಾಗಾಗಿ ಬ್ರಿಕ್ಸ್ ಏನಾಗುತ್ತೆ ಸರ್? ಈಗ ನಮ್ಮ ಬ್ರಿಕ್ಸ್ ಅಂತಕ್ಕಂಥದ್ದು 5 + 5 10 ಆಗ್ತದೆ ಅಲ್ಲ ಸರ್? ಎಷ್ಟಿದೆ ಫೌಂಡಿಂಗ್ ಮೆಂಬರ್ಸ್? 1, 2, 3, 4, 5 ಇತ್ತು, ಈಗ 5 ಸೇರ್ಕೊಂಡಿದೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಬ್ರಿಕ್ಸ್ ಬಗ್ಗೆ ಕೇಳೋದಾದ್ರೆ, ಓಕೆ, ಈಗ ನಾನ್ ನಿಮ್ಗೆ ಏನ್ ಮಾತಾಡ್ತಾ ಇದ್ದೀನಿ, ಬ್ರಿಕ್ಸ್ ಯಾಕೆ ಸೇರ್ಕೊಳ್ಳಿಲ್ಲ ಅದು ಕೇಳ್ಬೋದು. ಬೇಕಾದ್ರೆ ಸಿಂಪಲ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ. ಅರ್ಜೆಂಟೈನಾದ ಇಲ್ಲಿ ಎಲೆಕ್ಷನ್ ನಡೀತಾ ಇರ್ಬೇಕಾದ್ರೆ ಅವರು ಒಂದಷ್ಟು ಜನ ವಾದಿಸ್ತಾ ಇದ್ರು, ಎಲೆಕ್ಷನ್ ಆಗುತ್ತೆ, ಅದರ ಅಧ್ಯಕ್ಷ ಜೇವಿಯರ್ ಮೈಲಿ ಅಂತಕ್ಕಂಥವ್ನು ಹೇಳ್ತಾನೆ, ಚೈನಾ ಅಂತ ಕಮ್ಯುನಿಸ್ಟ್ ಪಾರ್ಟಿಗಳು ಅವರು US ಇರಾನ್ ನ ವಿರುದ್ಧ ಇರ್ತಕ್ಕಂಥದ್ದು, ಇದಕ್ಕೆ ನಾವು ಸೇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಸೇರ್ಕೊಳ್ಳಿಲ್ಲ. ಈಗ ಇವ್ರು ಬಿಟ್ಟು ಇನ್ ಮಿಕ್ಕಿದ ಜನ ಇದ್ದಾರೆ. ಆಸ್ ಇಲ್ಲಿ ಬ್ರಿಕ್ ಅಂದ ತಕ್ಷಣ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಇದೆ ಅಲ್ವಾ? ಎಸ್. ಈಗ ನೆಕ್ಸ್ಟ್ ಇದು 15ನೇ ಸಮ್ಮೇಳನ. ಈಗ 16ನೇ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ನಡೆಯುತ್ತೆ? ರಷ್ಯಾದಲ್ಲಿ ನಡೆಯುತ್ತೆ. ಕಜಾನ್, ರಷ್ಯಾದಲ್ಲಿ ಅಕ್ಟೋಬರ್ ಅಲ್ಲಿ ನಡೆಯುತ್ತೆ. ಓಕೆ, ಸೊ ಅಕ್ಟೋಬರ್ ಅಷ್ಟರಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿದ್ರೆ ಫೈನ್, ಅವಾಗ ನಿಮ್ಗೆ ಬೇಕಾಗಲ್ಲ. ಇದು ಬೇಕಾಗುತ್ತೆ. 15ನೇ ಸಮ್ಮೇಳನ ಎಲ್ಲಿ ನಡೀತು? ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತೆ. ಓಕೆ, ಇದು ಗೊತ್ತಿರಬೇಕು. ಅಂಡ್ ಇಲ್ಲಿ 16ನೇ ಸಮ್ಮೇಳನ ಇದೆ, ಅದರ ಥೀಮ್ ಏನು ಅಂತಾನು ಕೊಡ್ತೀನಿ. 15ನೇ ಸಮ್ಮೇಳನದ ಥೀಮ್ ಏನು ಅಂತಾನು ಕೊಡ್ತೀನಿ. ಎರಡನೇ ಆಪ್ಗಳು ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. 16ನೇ ಸಮ್ಮೇಳನ ಇನ್ನೂ ನಡೆದಿಲ್ಲ, ನಡೆಯುತ್ತೆ ಈ ವರ್ಷ. ಎಲ್ಲಿ ರಷ್ಯಾ ಅದರ ಅಧ್ಯಕ್ಷತೆ ವಹಿಸ್ಕೊತಾ ಇದೆ. ಅದರ ಥೀಮ್ ಸ್ಟ್ರೆಂಥನಿಂಗ್ ಮಲ್ಟಿಲ್ಯಾಟರಲಿಸಮ್ ಫಾರ್ ಇಕ್ವಿಟಬಲ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಅದರ ಥೀಮ್. ಓಕೆ, 15 ಅದು ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಫಸ್ಟ್ ಬರ್ತೇನೆ. 15ನೇ ಬ್ರಿಕ್ಸ್ ಸಮ್ಮೇಳನ ಏನಿದೆ ಅಲ್ಲಿ ಒಂದಷ್ಟು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಡಿಸ್ಕಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಫಸ್ಟ್ ಥೀಮ್ ಬಗ್ಗೆ ಮಾತಾಡ್ಬಿಡ್ತೀನಿ. 15ನೇ ಬ್ರಿಕ್ಸ್ ಸಮ್ಮೇಳನದ ಥೀಮ್ ಏನು? ಇಂಗ್ಲಿಷ್ ಇದೆ, ಕನ್ನಡ ಎರಡು ಕೊಟ್ಟಿದ್ದೀನಿ. ಈಗ ನಡೆದಿರ್ತಕ್ಕಂಥದ್ದು 2023 ಓಕೆ, ಏನು ಥೀಮು? ಬ್ರಿಕ್ಸ್ ಮತ್ತು ಆಫ್ರಿಕಾ, ಬ್ರಿಕ್ಸ್ ಅಂಡ್ ಆಫ್ರಿಕಾ ಪಾರ್ಟ್ನರ್ಶಿಪ್ ಫಾರ್ ಮ್ಯೂಚುಲಿ ಆಕ್ಸಿಲರೇಟೆಡ್ ಗ್ರೋತ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಸಿವ್ ಮಲ್ಟಿಲ್ಯಾಟರಿಸಮ್. ಪರಸ್ಪರ ವೇಗವರ್ಧಿತ ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬಹುಪಕ್ಷೀಯ ಪಾಲುದಾರಿಕೆ, ಇದು ಅದರ ಥೀಮು. 15ನೇದು ಬ್ರಿಕ್ಸ್ ಸಮಿಟ್ ಸೌತ್ ಆಫ್ರಿಕಾದಲ್ಲಿ ನಡೆದಿರ್ತದೆ, ಜೋನ್ಸ್ಬರ್ಗ್. ಓಕೆ, ಇನ್ನು ನಿಮ್ಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ಇಂದ ಬರೆಯೋರ್ಗೆ ಮಾತಾಡೋದಾದ್ರೆ ಇದು ಬೇಕಾಗತ್ತೆ ಒಂದಷ್ಟು. ಅಂದ್ರೆ ಈ ಬ್ರಿಕ್ಸ್ ಸಮಿಟ್ ಅಲ್ಲಿ 5 ಪ್ರಮುಖ ಅಂಶಗಳನ್ನ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಏನು ಅಂದ್ರೆ ಬಾಹ್ಯಾಕಾಶ ಪರಿಶೋಧನೆಗೆ ಸಹಯೋಗ ಬೇಕು. ಯಾಕಂದ್ರೆ ಈಗ ಸ್ಪೇಸ್ ಇದಾಗ್ತದೆ. ಪ್ರತಿ ರಾಷ್ಟ್ರಗಳು ತಮ್ಮಲ್ಲಿರ್ತಕ್ಕಂಥ ಸಂಶೋಧನೆಗಳನ್ನ ಒಟ್ಟಿಗೆ ಓಕೆ ಕೋಆಪರೇಟಿವ್ ಮುಖಾಂತರ, ರಿಸರ್ಚ್ ಮುಖಾಂತರ, ಅದಕ್ಕೆ ಹೇಳ್ತಾರೆ ಬ್ರಿಕ್ಸ್ ಸಂಶೋಧನಾ ಪರಿಶೋಧನೆ ಕಾನ್ಸಿಲಿಯಂ ಅನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾರೆ. ಓಕೆ ಓಕೆ, ರಿಸರ್ಚ್ ಕಾನ್ಸೋಲಿಯಂ ಅಂತ.
ಎಲ್ಲ ಒಟ್ಟಿಗೆ ಸೇರಿ ಸ್ಥಾಪನೆ ಮಾಡಬೇಕು ಅಂತ. ಮತ್ತೆ ಶಿಕ್ಷಣ ಕೌಶಲ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಹಂಚಿಕೆ, ಶೇರಿಂಗ್ ಆಗ್ಬೇಕು. ಓಕೆ, ನಮ್ಮಲ್ಲಿ ಇರೋದು ನಿಮ್ಮ ಹತ್ರ ಶೇರ್ ಮಾಡಿ. ನೀವೇನು ಟೆಕ್ನಾಲಜಿ ರಿಸರ್ಚ್ ಮಾಡಿದಿರಾ, ಸ್ಕಿಲ್ ಡೆವಲಪ್ ಆಗಿದೆ, ಅದನ್ನ ನಮ್ಮ ಹತ್ರ ಶೇರ್ ಮಾಡಿ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಮ್ಮ ಹತ್ರ ದೀಕ್ಷಾ ವೇದಿಕೆ ಇದೆ, ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಷಾ ಪರಿಹಾರಗಳಿವೆ. ಸೊ ಇವೆಲ್ಲ ನಾವು ಏನ್ ಮಾಡಿದೀವಿ ಅಂತ ಎತ್ತಿ ಕೂಡ ತೋರಿಸ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಮತ್ತೆ ಸ್ಕಿಲ್ ಮ್ಯಾಪಿಂಗ್ ಮತ್ತೆ ಪರಸ್ಪರ ಬೆಳವಣಿಗೆ ಅಂದ್ರೆ ಗುರುತಿಸ್ತಕ್ಕಂಥದ್ದು. ಎಲ್ಲಿ ಯಾವ ರಾಷ್ಟ್ರ ಯಾವ್ದ್ರಲ್ಲಿದೆ ಅದರ ಒಟ್ಟಿಗೆ ಅಭಿವೃದ್ಧಿ ಆಗ್ಬೇಕು. ಸುಮ್ನೆ ಅಲ್ಲ. ಬ್ರಿಕ್ಸ್ ಏನಕ್ಕೆ ಮಾಡ್ಕೊಂಡಿದೀವಿ, ಒಟ್ಟಿಗೆ ಅಭಿವೃದ್ಧಿ ಆಗ್ಬೇಕು, ಒಟ್ಟಿಗೆ ಶೇರ್ ಮಾಡಬೇಕು. ಮಾತಾಡ್ತೇನೆ. ಇದನ್ನ ನಾರ್ತ್ ಸೌತ್ ಬ್ರಿಡ್ಜ್ ಅಂತ ಕೂಡ ಕರಿತೀವಿ ಬ್ರಿಕ್ಸ್ ನ. ಯಾಕಂದ್ರೆ ನಮ್ಮ ಸೌತ್ ಏಷ್ಯಾದಲ್ಲಿ ಬಂದ್ರೆ ಸೌತ್ ಕಡೆಯಲ್ಲಿ ನಿಮ್ಗೆ ಇಂಡಿಯಾ ಸಿಗುತ್ತೆ, ನಾರ್ತ್ ಕಡೆ ರಷ್ಯಾ ಸಿಗುತ್ತೆ, ಈ ಕಡೆ ಚೈನಾ ಇದೆ, ಈ ಕಡೆ ಬಂದ್ರೆ ಸೌತ್ ಆಫ್ರಿಕಾ ಇದೆ, ಪ್ರಮುಖ ರಾಷ್ಟ್ರಗಳು ಅಂತ ನೋಡಿದ್ರೆ. ಮತ್ತೆ ಈ ಕಡೆ ಬಂದ್ರೆ ಬ್ರೆಜಿಲ್ ಇದೆ ಅಲ್ವಾ. ಎಲ್ಲಾ ರಾಷ್ಟ್ರಗಳು ನಾರ್ತ್ ಸೌತ್ ಎಲ್ಲ ಕಡೆ ಸೇರ್ಕೊಂಡಿರ್ತಕ್ಕಂಥದ್ದು. ಓಕೆ, ಹಾಗೆ ಅವರು ಬಿಗ್ ಕ್ಯಾಟ್ಸ್, ಯಾಕಂದ್ರೆ ನಿಮಗೆ ಗೊತ್ತಿದೆ ನಮ್ಮ ಏನು ಹುಲಿಗಳ ಸಂರಕ್ಷಣೆ ಬಗ್ಗೆ ಆಲ್ರೆಡಿ ವಿಡಿಯೋ ನಂಬರ್ 1 or 2 ಅಲ್ಲಿ ನಾವು ಮಾಡಿದೀನಿ, ನೋಡಿ ದಯವಿಟ್ಟು. ಬಿಗ್ ಕ್ಯಾಟ್ಸ್, ಯಾವ್ದು ಬಿಗ್ ಕ್ಯಾಟ್ಸ್ ಮತ್ತೆ ಮೈಸೂರಲ್ಲಿ ಬಂದು ಬಿಡುಗಡೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಸೊ ಅದ್ರ ಬಗ್ಗೆ ಏನಿದೆ, ಅದ್ರ ಬಗ್ಗೆ ಏನಿದೆ ಬಿಗ್ ಕ್ಯಾಟ್ಸ್ ಆಲ್ ಓವರ್ ವರ್ಲ್ಡ್, ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಎಲ್ಲ ಮಾತಾಡ್ತಾರೆ. ಔಷಧಿ ಬಗ್ಗೆ ಮಾತಾಡ್ತಾರೆ. ಒಂದಷ್ಟು ಪ್ರಮುಖ 5 ಪಾಯಿಂಟ್ಸ್ ಗಳನ್ನ ಅವ್ರು ಪ್ರಮುಖವಾಗಿ ಮಾತಾಡ್ತಾರೆ. ಓಕೆ, ಇನ್ನು ಈ ಒಂದು ಬ್ರಿಕ್ಸ್ ನ ವಿಸ್ತರಣೆ ಯಾಕೆ ಬೇಕು, ಇದು ಮೈನ್ಸ್ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಹೌದು ಸರ್ ಬೇಕು. ಯಾಕಂತಂದ್ರೆ ಈಗ ನಾವು ನೋಡಿ ಇರಾನ್ ಸೇರ್ಸ್ಕೊತಾ ಇದೀವಿ, UAE ಸೇರ್ಸ್ಕೊತಾ ಇದೀವಿ. ಯಾಕೆ ಸೇರ್ಸ್ಕೊತಾ ಇದೀವಿ, ಇದರಿಂದ ನಮ್ಗೆ ಏನಾಗುತ್ತೆ, ಬೇರೆ ಬೇರೆ ರೀತಿ ತೈಲ ಉತ್ಪಾದನಾ ರಾಷ್ಟ್ರಗಳ ಸೇರ್ಪಡೆ ಅಂದ್ರೆ ಇನ್ನು ನಮಗೆ ಗುಂಪು ವೈವಿಧ್ಯಗೊಳಿಸುತ್ತೆ ಅಲ್ವಾ. ಜಾಗತಿಕ ಇಂಧನ ಮಾರುಕಟ್ಟೆ ಪ್ರಭಾವನ ನಾವು ಒಳಗೆ ಡಿಸ್ಕಸ್ ಮಾಡ್ಕೊಂಡು ಅದನ್ನ ನಿಯಂತ್ರಣ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಮತ್ತೆ ಜನಸಂಖ್ಯೆ ಮತ್ತು ಆರ್ಥಿಕ ಶಕ್ತಿ. ಈಗ ಬ್ರಿಕ್ಸ್ ಆಲ್ರೆಡಿ ಚೈನಾ, ರಷ್ಯಾ, ಭಾರತ ಇಲ್ಲೇ ದೊಡ್ಡ ಜನಸಂಖ್ಯೆಗಳ ರಾಷ್ಟ್ರಗಳಿವೆ. ಈಗ ಮಿಡಲ್ ಈಸ್ಟ್ ಒಂದಷ್ಟು ಸೇರ್ಕೊಂಡಾಗ ಮ್ಯಾಕ್ಸಿಮಮ್ 50% ಅಬೋವ್ ಈ ಒಂದು ಬ್ರಿಕ್ಸ್ ಒಂದು ಏನು ಮೆಂಬರ್ಸ್ ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯ ವೇದಿಕೆ ಆಗುತ್ತೆ. ಹಾಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರಭಾವ ಬೀರ್ಬೋದು. ಎಸ್ಪೆಷಲಿ ಭೌಗೋಳಿಕವಾಗಿ, ರಾಜಕೀಯವಾಗಿ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ರಷ್ಯಾ, ಚೈನಾ ಈ ಕಡೆ ಎಲ್ಲ ಏನ್ ಮಾಡ್ತಾರೆ, USA ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ನ ಪಶ್ಚಿಮ ವಿರೋಧಿ ಭಾವನೆ ಇದೆ ಅಲ್ವಾ, ಪಶ್ಚಿಮ ವಿರೋಧಿ ಭಾವನೆ. ಸೊ ಹಾಗಾಗಿ ನಾವು ಹೆಂಗೆ ಅಂತಂದ್ರೆ ಮಲ್ಟಿಪೋಲಾರಿಟಿ, ಒಗ್ಗಟ್ಟನ್ನು ತೋರಿಸಬಹುದು ನಾವು ಅವ್ರ ವಿರುದ್ಧ. ಎಸ್ಪೆಷಲಿ ನೀವು ಯುನೈಟೆಡ್ ನೇಷನ್ ನ ಬೇರೆ ಬೇರೆ ಸಂಸ್ಥೆಗಳು ಅಂತ ಏನ್ ಕರಿತೀವಿ ಅಲ್ವಾ, IMF ಆಗಿರೋದು, ಅದಾಗಿರೋದು, ಇವೆಲ್ಲ ನಿಮ್ಗೆ ವೆಸ್ಟರ್ನ್ ಅಲ್ಲೇ ಇರತಕ್ಕಂಥದ್ದು, ಅವರ ಪ್ರಭಾವ. ಸೊ ಈಗ ನಾವು ಇವೆಲ್ಲ ಸೇರ್ಸ್ಕೊಂಡಾಗ ಅವರು ನಮ್ದು ಒಂದು ಪ್ರಭಾವ ಇದೆ ಅನ್ನೋದನ್ನ ತೋರ್ಸ್ಕೋಬಹುದು. ಸಿಗ್ನಲಿಂಗ್ ಪವರ್ ಅಂತ ಕರಿತೀವಿ. ಸಿಗ್ನಲಿಂಗ್ ಪವರ್, ಜಾಗತಿಕವಾಗಿ ನಾವು ಪ್ರತ್ಯೇಕವಿಲ್ಲ, ನಾವು ಕೂಡ ಒಂದು ಅಂತ ಆ ವೆಸ್ಟರ್ನ್ ಕಂಟ್ರೀಸ್ ವಿರುದ್ಧ ತೋರಿಸಬಹುದು. ಓಕೆ, ಸೊ ಇವೆಲ್ಲ ಬರೀಬಹುದು ನೀವು ಪ್ರಮುಖವಾಗಿ. ಸೊ ಈ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ KS ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇನ್ನು ಬೇಸಿಕ್ ನೋಡಿ, ಗ್ರೂಪ್ ಬಿ, ಗ್ರೂಪ್ ಸಿ, PDO ಇದು ಬಿಟ್ಟು ಬೇಸಿಕ್ ಕೇಳ್ತಾನೆ. ಏನ್ ಕೇಳ್ತಾನೆ, ಬ್ರಿಕ್ಸ್ ಅಂದ್ರೆ ಏನು, ಯಾವಾಗ ಸ್ಥಾಪನೆ ಆಯ್ತು, ಇದನ್ನ ಯಾರು ಫಸ್ಟ್ ಈ ವರ್ಡ್ ನ ಹೇಳಿದ್ರು. ನೋಡಿ, ಬ್ರಿಕ್ ಅಂತ ಫಸ್ಟ್, ಬ್ರಿಕ್ ಇನ್ನು ಸೌತ್ ಆಫ್ರಿಕಾ ಸೇರಿರಲಿಲ್ಲ. ಅವಾಗ ಬ್ರಿಟಿಷ್ ಎಕಾನಮಿಸ್ಟ್ ಜಿಮ್ ಓ ನೈಲ್ ಅಂತಕ್ಕಂಥವನು ಈ ವರ್ಡ್ ನ ಹೇಳ್ತಾನೆ. ಇದು ಮಾಡ್ಕೋಬೇಕಂದ್ರೆ ಎಮರ್ಜಿಂಗ್ ಎಕಾನಮಿ, ಡೆವಲಪ್ ಆಗ್ತಾ ಇರುವಂತ ಬಿಗ್ ಎಕಾನಮಿಗಳು ಒಟ್ಟಿಗೆ ಸೇರಿ ಒಂದು ಗುಂಪು ಮಾಡ್ಕೋಬೇಕು ಅನ್ನೋದು ಬ್ರಿಟಿಷ್ ಎಕಾನಮಿಸ್ಟ್ ಹೇಳ್ತಾನೆ 2001ರಲ್ಲಿ. ಹಾಗಾಗಿ 2006ರಲ್ಲಿ ಸ್ಥಾಪನೆ ಆಗುತ್ತೆ ಬ್ರಿಕ್ ಅಂತಕ್ಕಂಥದ್ದು. ಆಮೇಲೆ ಸೌತ್ ಆಫ್ರಿಕಾ ಬಂದು ಜಾಯ್ನ್ ಆಗ್ತವೆ 2010ರಲ್ಲಿ, ಆಗ ಬ್ರಿಕ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಇದರ ಜನಸಂಖ್ಯೆ ನೋಡಿದ್ರೆ 41% ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಇದೆ ಈ ಒಂದು ಬ್ರಿಕ್ಸ್ ಅಂತಕ್ಕಂಥ ಒಂದು ಸಂಸ್ಥೆ. ಈಗ ಬಿಡಿ, ಈಗ 5 ಜನ 50% ಎಬೋ ಆಯ್ತು ಇವಾಗ. ಯಾಕಂದ್ರೆ 5 ಹೊಸ ರಾಷ್ಟ್ರಗಳು ಸೇರ್ಪಡೆ ಆಗಿದೆ. 24% ಆಫ್ GDP, 16% ಆಫ್ ಗ್ಲೋಬಲ್ ಟ್ರೇಡ್, ಈಗ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಮತ್ತೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆನೂ ಕೂಡ ಗೊತ್ತಿರಬೇಕು. ಇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬ್ರೆಜಿಲ್ 6ನೇ ಸಮ್ಮಿಟ್ ಏನ್ ನಡೆಯುತ್ತೆ, 6ನೇ ಒಂದು ಸಮ್ಮೇಳನ ಬ್ರೆಜಿಲ್ ಅಲ್ಲಿ, ಅವಾಗ ಇದನ್ನ ಸ್ಥಾಪನೆ ಮಾಡ್ಬೇಕು ಅಂತ ಇದ್ರ ಬಗ್ಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಚೈನಾದಲ್ಲಿದೆ. ಇದಿಷ್ಟು ಪ್ರಮುಖವಾಗಿರೋದು, ಇದೆಲ್ಲ ಗೊತ್ತಿರಬೇಕು. ಭಾರತ 2021ರ ಬ್ರಿಕ್ಸ್ ಸಮಿಟ್ ನ ಹೋಸ್ಟ್ ಮಾಡಿದೆ, ಅಧ್ಯಕ್ಷತೆಯಲ್ಲಿ ನಡೀತಿದೆ 2021. ಓಕೆ, ನಾನು ಡೀಟೇಲ್ ಆಗಿ ಹೇಳಿದೀನಿ. ಹೆಂಗೆ ಕೇಳೋರು ನೀವು ಇದ್ರ ರಿಲೇಟೆಡ್ ಆನ್ಸರ್ ಮಾಡ್ಬೋದು ಇವಾಗ. ಓಕೆ, ಸೊ ಈಗ ನೋಡಿ, ಈಗ ಕೇಳ್ತೀನಿ, ಈಗ ನಾನು ಸುಮ್ನೆ ಕೇಳ್ತೀನಿ. ಇದು ವಿಶ್ವ ಜನಸಂಖ್ಯೆ 40% ಗಿಂತ ಹೆಚ್ಚಿನ ಜನ ಒಳಗೊಂಡಿದ್ದಾರೆ. ಹೌದು ಸರ್, ಈಗ ಇಲ್ಲೇ ತೋರಿಸ್ತಾರೆ 41% ಗಿಂತ ಜಾಸ್ತಿ ಇದ್ದಾರೆ. ಓಕೆ, ನಿಮ್ಗೆ ಹಿಂಗೆ ಕೇಳ್ಬೋದು 40ಕ್ಕಿಂತ ಜಾಸ್ತಿ, ಈಗ 50% ಜಾಸ್ತಿ ಇದ್ದಾರೆ. ಬಟ್ ನಿಮ್ಗೆ 40% ಜಾಸ್ತಿ ಅಂದ್ರೆ 50 ಆಗ್ಬೋದು, 60 ಆಗ್ಬೋದು. ಓಕೆ, ಸೊ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. ಜಾಗತಿಕ GDP ಕಾಲು ಭಾಗ ಹೊಂದಿದೆ. ಹೌದು. ಇದು ಗ್ಲೋಬಲ್ ನಾರ್ತ್, ಗ್ಲೋಬಲ್ ಸೌತ್ ನೋಡಿ ಸೇತುವೆಗೆ. ಹೌದು, ಎರಡು ಕರೆಕ್ಟ್.
ಜಾಗತಿಕ ಆಡಳಿತ ಸಂಸ್ಥೆಗಳಲ್ಲಿ ಪಾಶ್ಚಿಮಾತ್ಯ ಪ್ರಪಂಚದ ಪ್ರಾಬಲ್ಯವನ್ನು ಮತ್ತಷ್ಟು ಬಲಪಡಿಸಲು, ಬಹುಪಕ್ಷೀಯತೆಯ ದುರ್ಬಲಗೊಳಿಸಲು ಇದನ್ನು ಸ್ಥಾಪಿಸಲು. ನಾನು ವಿರುದ್ಧವಾಗಿ ಕೊಟ್ಟಿದ್ದೀನಿ ನಾನು ನಿಮ್ಗೆ ಏನ್ ಹೇಳಿದೆ, ಜಾಗತಿಕವಾಗಿ ಪಾಶ್ಚಾತ್ಯ ಪ್ರಪಂಚದ ಪ್ರಾಬಲ್ಯವನ್ನು ಬಲಪಡಿಸಲು, ತಗ್ಗಿಸಲು ಅಲ್ವಾ, ವೆಸ್ಟರ್ನ್ ಕಂಟ್ರೀಸ್ ನ ಪ್ರಾಬಲ್ಯ ತಗ್ಗಿಸ್ಬೇಕು, ಅವರ ಒಂದು ಏನಿದೆ ಅವರ ಮೇಲುಗೈನ ಕಮ್ಮಿ ಮಾಡ್ಬೇಕು, ಹಾಗಾಗಿ ಇದನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ 1 and 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಲ್ಲ? ಎಸ್, ಅರ್ಥ ಆಗಿದೆ. ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ, ಕುರಿಲ್ ಐಲ್ಯಾಂಡ್ಸ್, ಕುರಿಲ್ ದ್ವೀಪಗಳು. ನೋಡಿ, ನಾನು ನಿಮ್ಗೆ ಪದೇ ಪದೇ ಹೇಳ್ತೇನೆ ಸ್ನೇಹಿತರೆ, ನಾವೇನು ಪ್ಲೇಸಸ್ ಇನ್ ನ್ಯೂಸ್ 2 ಪಾರ್ಟ್ ಮಾಡಿದೀವಿ, ಪಾರ್ಟ್ 1 ಪಾರ್ಟ್ 2 ಅಂತ ವಿಡಿಯೋ. ಅದನ್ನ ಕಂಟಿನ್ಯೂ ಮಾಡ್ಬೋದಾಗಿತ್ತು, ಬಟ್ ನಾನು ಈ ಸೀರೀಸ್ ಅಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಕರೆಂಟ್ ಅಫೇರ್ ಅಲ್ವಾ, ಜಿಯೋಗ್ರಫಿ ರಿಲೇಟೆಡ್ ಪ್ಲೇಸಸ್ ಯಾವ ಸುದ್ದಿಯಲ್ಲಿದ್ವು ಸ್ಥಳಗಳು, ಅದನ್ನ ಭಾರತದಾಗಿರ್ಬೋದು ವರ್ಲ್ಡ್ ಆಗಿರ್ಬೋದು, ಇಲ್ಲೇ ನಾನು ಕಂಟಿನ್ಯೂ ಮಾಡ್ತೇನೆ. ಹಾಗಾಗಿ ಅದು ಪಾರ್ಟ್ 1 ಪಾರ್ಟ್ 2ಗೆ ನಿಲ್ಸಿದ್ದೇನೆ. ಓಕೆ, ಅಥವಾ ಇಲ್ಲಿರೋದಂತ ಹಲ್ಲಾಕೆ ಮಾಡೋದು ಪುನಃ ಯಾಕೆ ಬೇಡ ಅಂದ್ಬಿಟ್ಟು ಅದು 2 ಪಾರ್ಟ್ ಮಾಡಿಬಿಟ್ಟಿದ್ದೀನಿ. ಓಕೆ, ಕುರಿಲ್ ಐಲ್ಯಾಂಡ್ಸ್ ಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ್ವೀಪಗಳು ರಷ್ಯಾದ ದೂರದ ಪೂರ್ವದಲ್ಲಿದೆ, ಫಾರ್ ಈಸ್ಟ್ ಅಂತ ಕರಿತೀವಿ, ಫಾರ್ ಈಸ್ಟ್. ಈ ದ್ವೀಪಗಳು ರಷ್ಯಾದ ಫಾರ್ ಈಸ್ಟ್ ಅಲ್ಲಿ ಇದೆ ಅಂತ. ಇದು ಜಪಾನ್ ಮತ್ತು ಉತ್ತರ ಕೊರಿಯಾ ನಡುವಿನ ವಿವಾದಿತ ಪ್ರದೇಶವಾಗಿದೆ. ಎಷ್ಟು ಹೇಳಿಕೆ ಸರಿ? ಆಪ್ಷನ್ 1 ಇಸ್ ರೈಟ್, ಆಪ್ಷನ್ 2 ಇಸ್ ರಾಂಗ್, ಆಪ್ಷನ್ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಕುರಿಲ್ ಐಲ್ಯಾಂಡ್ಸ್ ನಿಮಗೆ ಜಪಾನ್ ಮತ್ತು ಉತ್ತರ ಕೊರಿಯಾದ ರಷ್ಯಾದ ನಡುವಿನ ವಿವಾದಿತ. ಇದು ರಷ್ಯಾ ವಶಪಡಿಸಿಕೊಂಡಿದೆ. 2ನೇ ಮಹಾಯುದ್ಧ ಏನಾಗುತ್ತೆ ಸ್ನೇಹಿತರೆ, ಶೋ ಇನ್ ದ ಮ್ಯಾಪ್. ಓಕೆ, ಇಲ್ಲಿ ನೋಡಿ, ಇದು ರಷ್ಯಾ ಇದೆ, ಸಿ ಆಫ್ ಒಕ್ಸ್ಟಾಕ್ ಅಂತ ಏನ್ ಕರಿತೀವಿ, ಪೆಸಿಫಿಕ್ ಓಷನ್, ಸಿ ಆಫ್ ಜಪಾನ್. ನೋಡಿ, ಈ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಇದನ್ನ ಕುರಿಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇದೆಯಲ್ಲ, ಇದು ಕುರಿಲ್ ಐಲ್ಯಾಂಡ್ಸ್. ಯೂಶುವಲಿ ಜಪಾನ್ ಇಲ್ಲಿದೆ ನೋಡಿ, ರಷ್ಯಾ ಈ ತುದಿ ಇದೆ ನೋಡಿ. ಏನು, ಜಪಾನ್ ಪ್ರಪಂಚ ಯುದ್ಧ, 2ನೇ ಪ್ರಪಂಚ ಯುದ್ಧಕ್ಕಿಂತ ಮುಂಚೆ ಇಲ್ಲಿ ತನಕ ಇತ್ತು. ಓಕೆ, ಇದು ಕುರಿಲ್ ಐಲ್ಯಾಂಡ್ಸ್ಗಳು. ಈ ರಷ್ಯಾ ಏನ್ ಮಾಡ್ತು, ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿ ತನಕನೂ ಕೂಡ ಕಂಪ್ಲೀಟ್ ಆಗಿ ತನ್ನ ವಶಪಡೆಗೆ ತಗೊಂಡ್ಬಿಡ್ತು. ಅದು 2ನೇ ಮಹಾಯುದ್ಧ. ಈಗ ಯಾಕೆ ಸುದ್ದಿಯಲ್ಲಿದೆ? ಈಗ ಜಪಾನ್ಗೆ ಒಳ್ಳೆ ಸ್ಥಾನ, ಯಾಕಂದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಓಕೆ, ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಹಾಗಾಗಿ ಈ ಇದನ್ನ ಅವರು ಉಪಯೋಗಿಸ್ಕೋಬಹುದು ಅಂತ, ಅಂದ್ರೆ ಒಂದೊಂದಾಗ ವಶಪಡಿಸ್ಕೊಳ್ಳಿ. ಬಟ್ ಜಪಾನ್ ಹೋಗ್ತಾ ಇಲ್ಲ. ರೀಸನ್ ಇನ್ ದ ಸೆನ್ಸ್ ಅದು 3ನೇ ಮಹಾಯುದ್ಧಕ್ಕೆ ಇದಾಗ್ಬಿಡ್ಬೋದು. ಸೊ ಬೇಡ, ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ. ಬಟ್ ಇದು ಸುದ್ದಿಯಲ್ಲಿತ್ತು, ನ್ಯೂಸ್ ಅಲ್ಲಿತ್ತು, ಹಾಗಾಗಿ ಕೇಳುವಂತ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಬರ್ತೇನೆ, ನೊವೊರೊಸಿಸ್ಕ್. ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಕೆಳಗಿನ ಯಾವುದು ಸಂಬಂಧಿಸಿದೆ? ನೊವೊರೊಸಿಸ್ಕ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ. ಏನಿದು ವಾಟ್ ಇಸ್ ದಿಸ್ ಅನ್ನೋದು ಗೊತ್ತಿರಬೇಕು ನಿಮಗೆ. ನೀವು ಉಕ್ರೇನ್ ರಷ್ಯಾ ಇದ್ರ ಬಗ್ಗೆ ಓದ್ತಾ ಇದ್ದೀರಾ, ಸುತ್ತಮುತ್ತ ಎಲ್ಲಾನು ಗೊತ್ತಿರಬೇಕು. ಅದ್ರ ಒಳಗೆ ಪ್ಲೇಸಸ್ಗಳು ಸುದ್ದಿಯಲ್ಲಿ ಎಲ್ಲ ನೀವು ಲಿಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಏನ್ ಬೇಕಾದ್ರೂ ಕೇಳ್ಬೋದು. ನಮ್ಮ ಕಂಪ್ಲೀಟ್ ಈ ಕರೆಂಟ್ ಅಫೇರ್ ಅಲ್ಲಿ ನೋಡಿ, ಪ್ರತಿಯೊಂದು ಕೂಡ ನಾವು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದೀವಿ. ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಎಲ್ಲಾ ಆಪ್ಷನ್ ಓದಕ್ ಹೋಗಲ್ಲ. ಇದು ಕಪ್ಪು ಸಮುದ್ರದಲ್ಲಿರುವ ರಷ್ಯಾದ ಬಂದರು. ಇದ್ರ ಮೇಲೆ ಉಕ್ರೇನ್ ಅಟ್ಯಾಕ್ ಮಾಡಿತ್ತು, ಅದಕ್ಕೆ ಸುದ್ದಿಯಲ್ಲಿತ್ತು. ನಾನು ತೋರಿಸ್ತೇನೆ, ವಿಲ್ ಶೋ ಇನ್ ದ ಮ್ಯಾಪ್. ನೋಡಿ, ಕ್ರಿಮಿಯಾ ನಿಮ್ಗೆ ಗೊತ್ತಿದೆ, ಇದು ಮೊದಲೇ 2012-14 ವಶಪಡಿಸ್ಕೊಂಡಿತ್ತು. ಇಲ್ಲಿ ಈಗೇನು ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇತ್ತು, ಈ ಕ್ರಿಮಿಯಾದಲ್ಲಿ ಫೆಡೋಸಿಯಾ ಅಂತ ಒಂದು ಬಂದರಿದೆ. ಅದೇ ತರ ನೊವೊರೊಸಿಸ್ಕ್ ಅಂತಕ್ಕಂಥ ಇನ್ನೊಂದು ಬಂದರಿದೆ ರಷ್ಯಾದಲ್ಲಿ. ಇದ್ರ ಮೇಲೆ ದಾಳಿ ಮಾಡಿದೆ. ಯಾಕೆ? ದಿಸ್ ಇಸ್ ಆರ್ ವೆರಿ ಇಂಪಾರ್ಟೆಂಟ್ ಪೋರ್ಟ್ಸ್, ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಎಕ್ಸಾಮ್ ಇದನ್ನೇ ಕೇಳ್ಬೇಕು ಅಂತ ಏನಿಲ್ಲ. ಓಕೆ, ಇದನ್ನ ಈಗ ನೋಡಿ, ಇದ್ರ ಸುತ್ತಮುತ್ತ ಕೇಳ್ಬೋದು. ಇಲ್ಲಿ ಕೆರ್ಚ್ ಜಲಸಂಧಿ ಅಥವಾ ಕರ್ಚ್ ಜಲಸಂಧಿ ಅಂತಿದೆ, ಓಕೆ, ಸ್ಟ್ರೈಟ್ ಇದೆ ನೋಡಿ, ವಿಚ್ ಈಸ್ ಕನೆಕ್ಟಿಂಗ್ ಬಿಟ್ವೀನ್ ದ ಕಪ್ಪು ಸಮುದ್ರ, ಇದು ಕಪ್ಪು ಸಮುದ್ರ ಬ್ಲಾಕ್ ಸಿ ಅಂಡ್ ಸಿ ಆಫ್ ಅಜೋವಾ, ಅಜೋವಾ ಸಮುದ್ರ, ಕಪ್ಪು ಸಮುದ್ರ ನಡುವೆ ಕನೆಕ್ಟ್ ಇರೋದು ಕೆರ್ಚ್ ಜಲಸಂಧಿ. ಇದನ್ನ ಕೇಳ್ಬೋದು, ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ಬಂದರುಗಳಿದೆಯಲ್ಲ, ಈ ಬಂದರುಗಳು ಕೇಳ್ಬೋದು, ಸುದ್ದಿಲಿದೆ, ಯಾವ್ದು ಬೇಕಾದ್ರೂ ಕೇಳ್ಬೋದು, ಉಕ್ರೇನ್ ಬಗ್ಗೆ ಕೇಳ್ಬೋದು. ಸೊ ಹಾಗಾಗಿ ಯಾವ್ದೇ ಸುದ್ದಿ ಇಲ್ಲ. ನಾನು ರೀಸೆಂಟ್ ಆಗಿ ನಿಮ್ಗೆ ಲಾಸ್ಟ್ ಒಂದು ಉಕ್ರೇನ್ ಡ್ಯಾಮ್ ಬಗ್ಗೆ ಮಾಡಿದ್ದೆ. ಪ್ರೀವಿಯಸ್ ನಾವು KS ಸೀರೀಸ್ ನ ಪ್ರೀವಿಯಸ್ ವಿಡಿಯೋಸ್ ಗಳು ನೋಡ್ರೆ ಗೊತ್ತಿರತ್ತೆ ನಿಮ್ಗೆ. ಆ ಡ್ಯಾಮ್ ಬ್ಲಾಸ್ಟ್ ಆಗುತ್ತೆ, ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಸೊ ಇವೆಲ್ಲ ನಾವು ಮಾಡಿದ್ವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕಪ್ಪು ಸಮುದ್ರದಲ್ಲಿರುವ ರಷ್ಯಾದ ಬಂದರು ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇದು ಗೋಧಿ ರಫ್ತಿಗೆ ಅತಿ ದೊಡ್ಡ ಬಂದರಾಗಿದೆ. 19ನೇ ಶತಮಾನದಲ್ಲಿ ರಷ್ಯಾದ ಅಂತಾರಾಷ್ಟ್ರೀಯ ವಾಣಿಜ್ಯ ಕೇಂದ್ರ ಆಗಿದೆ. ಓಕೆ, ಇದು ಪರಿಮಾಣದ ಪ್ರಕಾರ ರಷ್ಯಾ ಅತಿ ದೊಡ್ಡ, ಯುರೋಪ್ ನಲ್ಲಿನ ದೊಡ್ಡದಾಗಿರ್ತಕ್ಕಂಥ ಬಂದರು. ಅರ್ಥಾತ್ ಕ್ವಾಂಟಿಟಿ ವೈಸ್ ಅಲ್ಲಿಂದ ಆಗ್ತಕ್ಕಂಥ ಟ್ರೇಡ್ ಏನಿದೆ, ವ್ಯಾಪಾರ ವಾಣಿಜ್ಯ ಬಂದರು.
ವೆರಿ ಇಂಪಾರ್ಟೆಂಟ್. ತೈಲ ಟರ್ಮಿನಲ್ ಕೂಡ ಅಲ್ಲಿ ಇರ್ತಕ್ಕಂಥದ್ದು ನಿಯರ್ ಬೈ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ತ್ರಿಪಕ್ಷೀಯ ಹೆದ್ದಾರಿ ಯೋಜನೆ ಟ್ರೈಲ್ಯಾಟರಲ್ ಹೈವೇ ಪ್ರಾಜೆಕ್ಟ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಟ್ರೈಲ್ಯಾಟರಲ್ ಎಲ್ಲ ಸುತ್ತಮುತ್ತ ರಾಷ್ಟ್ರಗಳ ನಡುವೆ ಭಾರತದ ಪ್ರಾಜೆಕ್ಟ್ಸ್ ಗಳಿದೆಯಾ, ಕನೆಕ್ಟಿವಿಟಿ ಇದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇದೆಯಲ್ಲ ಸ್ನೇಹಿತರೆ, ಇನ್ಫ್ರಾಸ್ಟ್ರಕ್ಚರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ನೈಬರ್ ಕಂಟ್ರೀಸ್ ಅಲ್ಲಿ. ಅದೆಲ್ಲ ನೋಡ್ಕೊಳ್ಳಿ, ಪ್ರತಿ ವಿಡಿಯೋದಲ್ಲಿ ನಾವು ಅದನ್ನ ಕವರ್ ಮಾಡ್ತಾ ಇದ್ವಿ. ಈ ಯೋಜನೆಯು ಭಾರತದ ಮಣಿಪುರವನ್ನು ಬಾಂಗ್ಲಾದೇಶ ಮತ್ತು ಥೈಲ್ಯಾಂಡ್ ನೊಂದಿಗೆ ಸಂಪರ್ಕಿಸುವ 1400 ಕಿಲೋಮೀಟರ್ಗಳ ವ್ಯಾಪಿಸಿದೆ. ಹೌದಾ? ಮಣಿಪುರಕ್ಕೂ ಬಾಂಗ್ಲಾಗೂ ಏನ್ ಸಂಬಂಧ ಸರ್? ನೋ, ಇಸ್ ಮ್ಯಾನ್ಮಾರ್. ಇಟ್ ಇಸ್ ರಾಂಗ್. ಈ ಯೋಜನೆಯು ಮೊದಲು 2004ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪ್ರಸ್ತಾಪಿಸಿದರು. ದಿಸ್ ಇಸ್ ಆಲ್ಸೋ ರಾಂಗ್. 1 and 2 ಎರಡೂ ಅಲ್ಲ. ಐ ವಿಲ್ ಶೋ ಯು ಇನ್ ದ ಮ್ಯಾಪ್, ದೆನ್ ಐ ವಿಲ್ ಡಿಸ್ಕಸ್. ಈಗ ಏನಪ್ಪಾ ಇದ್ರದ್ದು ಕಂಟೆಕ್ಸ್ಟ್ ಅಂದ್ರೆ, ಈ ಪ್ರಾಜೆಕ್ಟ್ಸ್ ನಾವು ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು ವಾಜಪೇಯಿ ಇದ್ದಾಗ. ನೋಡಿ, ಈ ಯೋಜನೆ ಮೊದಲು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪಿಸಿದ 2002ರಲ್ಲಿ ಮಯನ್ಮಾರ್ ಥೈಲ್ಯಾಂಡ್ ನಡುವೆ ಇದನ್ನ ಅಪ್ರೂವ್ ಮಾಡಿಸ್ಕೊಂಡಿದ್ರು. ಮೋರೆ ಅಂತಕ್ಕಂತ ಒಂದು ಮಯನ್ಮಾರ್ನ ಜಾಗ ಭಾರತದಿಂದ ಈಗ ಅದು ಮಯನ್ಮಾರ್ಗೆ ಬಂದು ಮಾಂಡಲಯ, ನಯಪಿಯುಟ್ಟವ ಮತ್ತೆ ಬಾಗೋ ಇಲ್ಲಿಂದ ಮುಖಾಂತರ ಥೈಲ್ಯಾಂಡ್ಗೆ ಬರ್ತಕ್ಕಂಥದ್ದು. ಓಕೆ, ಈ ಒಂದು ಏನಿದೆ, ಇತ್ತೀಚೆಗೆ ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ಇದನ್ನ ಡಿಸ್ಕಸ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮಯನ್ಮಾರ್ ಅಲ್ಲಿ ಏನಾಗಿದೆ, ಮಿಲಿಟರಿ ಆಡಳಿತ, ಅಲ್ಲೆಲ್ಲ ಸ್ವಲ್ಪ ಇನ್ಸರ್ಜೆನ್ಸ್ ಗಳು ಅದು ಗಲಾಟೆಗಳಾಗ್ತದೆ. ಹಾಗಾಗಿ ಲೇಟ್ ಆಗ್ತದೆ, ಇದು ಬೇಗ ಮುಗಿಸ್ಬೇಕು ಅಂತ ಚಾಲೆಂಜಸ್ ಇದೆ. ಹಾಗಾಗಿ ಬೇಗ ಮುಗಿಸ್ಬೇಕು ಅಂತ. ಮತ್ತೆ ಇದನ್ನ ಈ ಮಣಿಪುರಿಂದ ಅದನ್ನ ಡೆಲ್ಲಿ ತನಕನೂ ತಗೊಂಡು ಹೋಗ್ತಕ್ಕಂತ ಒಂದು ಮಾತುಕತೆ ಕೂಡ ನಡೀತಾ ಇದೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದನ್ನು ಕೇಳ್ಬೋದು, ಇಂಡಿಯಾ ಡೆಲ್ಲಿ ಟು ಥೈಲ್ಯಾಂಡ್ ಓಕೆ ತನಕನೂ ಇದೆ ಅಂತ ಕೂಡ ಹೇಳ್ಬೋದು. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಅಥವಾ ಮಣಿಪುರ್ ಮೊಹರೆಯಿಂದ ಥೈಲ್ಯಾಂಡ್. ಓಕೆ, ಸೊ ಟ್ರೈಲ್ಯಾಟರಲ್ ಅಂದ್ರೆ 3 ರಾಷ್ಟ್ರಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಅರ್ಥ ಆಗ್ತಿಲ್ಲ? ಇದು ಆಕ್ಚುಲಿ ಅಪ್ರಾಕ್ಸಿಮೇಟ್ಲಿ ನಾವು ಮಯನ್ಮಾರ್, ಭಾರತ, ಮಣಿಪುರ್ ಅಲ್ಲಿಂದ ತಗೊಂಡ್ರೆ 1390 ಸಮಥಿಂಗ್ ಏನೋ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 1400 ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಈ ಒಂದು ರಾಷ್ಟ್ರ ಸ್ನೇಹ ಹೆದ್ದಾರಿ ಅಂತ ಏನಿದೆ, ಭಾರತ, ಮಯನ್ಮಾರ್, ಥೈಲ್ಯಾಂಡ್ ತನಕ ಏನ್ ತಗೊಂಡೋಗ್ಬೇಕು ಅಂತ, ಇದು ಆಸಿಯಾನ್ ದೇಶಗಳಿಗೆ ಗೇಟ್ ವೇ ಆಗುತ್ತೆ. ಆಸಿಯಾನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್, ಆಸಿಯಾನ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಅದಕ್ಕೆ ಒಂದು ಕನೆಕ್ಟಿವಿಟಿಗೆ ಇದಾಗುತ್ತೆ. ದಿ ರೋಡ್ ಟು ಈಸ್ಟ್ ಅಂತ ಕರಿತೀವಿ ಅದನ್ನ, ದ ರೋಡ್ ಟು ಈಸ್ಟ್ ಅಂತ. ಕನೆಕ್ಟಿವಿಟಿಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಎಲ್ಲಾ ರೀತಿಯಾದ ವ್ಯಾಪಾರಗಳಿಗೂ ಕೂಡ ಇದು ತುಂಬಾ ಇದಾಗುತ್ತೆ. ಪ್ರವಾಸೋದ್ಯಮ ಆಗಿರ್ಬೋದು, ಸಾಂಸ್ಕೃತಿಕ ವಿನಿಮಯ ಆಗಿರ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು, ಎಕ್ಸಾಮ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಬರ್ತೇನೆ. ವೈಬ್ರೆಂಟ್ ಇಂಡಿಯಾ. ನೋಡಿ, ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಸ್ಕೀಮ್ಸ್ ಗಳ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತೀನಿ ಅಂತ. ಇದೆಲ್ಲ ನಿಮ್ಗೆ ಗ್ರೂಪ್ ಬಿ ಓದ್ತಾ ಇರೋರ್ಗಂತೂ ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ಸ್ ಗಳಿದ್ದು. PM ಯಶಸ್ವಿಗಾಗಿ PM ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಪ್ರಶಸ್ತಿ ಯೋಜನೆಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದು ಪ್ರಶಸ್ತಿ ಕೊಡಬೇಕು ಇದಕ್ಕೆ ಅನ್ನೋ ಒಂದು ರೀತಿ ಒಂದು PM ಯಶಸ್ವಿ ಸ್ಕೀಮ್ ಬಗ್ಗೆ ಮಾತಾಡ್ತಾರೆ. ವಾಟ್ ಇಸ್ PM ಯಶಸ್ವಿ ಅಂದ್ರೆ, PM ಯಶಸ್ವಿ ಅಂದ್ರೆ ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅಂಡ್ ಅವಾರ್ಡ್ ಸ್ಕೀಮ್ ಅಂತ. ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅಂಡ್ ಅವಾರ್ಡ್ ಸ್ಕೀಮ್ ಇದು 9ನೇ ಕ್ಲಾಸ್ಗೆ ಜಾಯ್ನ್ ಆಗೋರ್ಗೆ ಮತ್ತು 10ನೇ ಕ್ಲಾಸ್ ಅಲ್ಲಿ ಇರೋರ್ಗೆ ನಡೆಸ್ತಕ್ಕಂತ, ಅಂದ್ರೆ 8ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ ಇರೋರ್ಗೆ ನಡೆಸ್ತಕ್ಕಂಥ ಒಂದು ಎಕ್ಸಾಮ್. ಅವ್ರಿಗೆ ಒಂದಷ್ಟು ನಿಮಗೆ ಇದು ಕೊಡ್ತಾರೆ, ಏನ್ ಕೊಡ್ತಾರೆ, ಫೈನಾನ್ಷಿಯಲ್ ಸ್ಕಾಲರ್ಶಿಪ್ ಹೆಲ್ಪ್ ಕೊಡ್ತಾರೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದ್ದು, ಅದು ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತದೆ. ಎಸ್, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಈ ಯೋಜನೆ ಜಾರಿಗೊಳಿಸಿದೆ. ಯಾವ್ದು ಕರೆಕ್ಟ್ ಆನ್ಸರು? ಎಸ್ ಸರ್, ಇದು ಸೋಷಿಯಲ್ ವೆಲ್ಫೇರ್. ಎರಡು ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಯಾರಿಗೆ ಸರ್? ಹಿಂದುಳಿದ ವರ್ಗಗಳೇ. ಅದಕ್ಕೆ ಹೇಳಿದ್ ನಾನು ಗ್ರೂಪ್ ಬಿ ಹಿಂದುಳಿದ ವರ್ಗಗಳೇ ಇದು ಇಂಪಾರ್ಟೆಂಟ್ ಅಂತ. ಇದು ಫುಲ್ ಫಾರ್ಮ್ ತಿಳ್ಕೊಳ್ಳಿ, ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ. ಆರ್ಥಿಕವಾಗಿ ಹಿಂದುಳಿದ, ಈ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಡಿನೋಟಿಫೈಡ್ ಟ್ರೈಬ್ಸ್ ಅಂಡ್ ಸೆಮಿ ನೋಟಿಫೈಡ್ ಟ್ರೈಬ್ಸ್ ಅಂತ ಕರಿತೀವಿ. ಡಿನೋಟಿಫೈಡ್ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗಗಳಿಗೆ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಅಂದ್ರೆ ಇಲ್ಲಿ ಕೇಂದ್ರ ಪ್ರಾಯೋಜಿತ ಸ್ಪಾನ್ಸರ್ಡ್ ಅಂದ್ರೆ 40% ನಿಮಗೆ ಸ್ಟೇಟ್ಸ್ ಕೊಡ್ಬೇಕಾಗುತ್ತೆ ದುಡ್ಡು, 60% ಸೆಂಟ್ರಲ್ ಕೊಡುತ್ತೆ. ಓಕೆ, ಪ್ರೀ ಮೆಟ್ರಿಕ್ ಏನಿದು? ಪ್ರೀ ಮೆಟ್ರಿಕ್ ಅಂದ್ರೆ ಮೆಟ್ರಿಕ್ ಗಿಂತ ಮುಂದೆ, 10th ಗಿಂತ ಮುಂಚೆ ಸ್ಕಾಲರ್ಶಿಪ್. ಪೋಸ್ಟ್ ಮೆಟ್ರಿಕ್, ಮೆಟ್ರಿಕ್ ನಂತರ ಅಂದ್ರೆ 11th ಗೆ ಸ್ಕಾಲರ್ಶಿಪ್. ಟಾಪ್ ಕ್ಲಾಸ್ ಸ್ಕೂಲ್ ಎಜುಕೇಶನ್ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ಸ್ ಗಳು.
ಮತ್ತೆ ಒಂದಷ್ಟು ಹಾಸ್ಟೆಲ್ಸ್ಗೆ, ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಅವ್ರಿಗೆ ಕೊಡ್ತಕ್ಕಂಥದ್ದು ಒಂದು ಯೋಜನೆ. ನೋಡಿ, ವಿದ್ಯಾರ್ಥಿಗಳು ಸರ್ಕಾರ ಶಾಲೆಯಲ್ಲಿ ಮಾತ್ರ ಓದ್ತಾ ಇರಬೇಕು, ಪೂರ್ಣ ಸಮಯದ ಆಧಾರದ ಮೇಲೆ 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರಬೇಕು ಅಂತವರಿಗೆ ಕೊಡ್ತಕ್ಕಂಥದ್ದು. ಓಕೆ, ಏನಿದೆ ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ಬೆನಿಫಿಟ್ಸ್ ಏನಿದೆ ಸರ್ ಈ ಬೆನಿಫಿಟ್ ಸ್ಕೀಮು ಅಂದ್ರೆ, 9ನೇ ಕ್ಲಾಸ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9 ವಿಲ್ ಬಿ ಪ್ರೊವೈಡ್ ವಿತ್ ಫೈನಾನ್ಷಿಯಲ್, ಅಂದ್ರೆ 8ನೇ ಕ್ಲಾಸ್ ಇಂದ 9ಕ್ಕೆ ಬರ್ತಾ ಇರ್ತಾರೆ ನೋಡಿ, ಅವ್ರಿಗೆ 75,000 ಪರ್ ಇಯರ್ ತನಕ ಬೆನಿಫಿಟ್ಸ್ ಇರುತ್ತೆ. 11ನೇ ಕ್ಲಾಸ್ ಅವ್ರಿಗೆ 1,25,000 ತನಕ ಬೆನಿಫಿಟ್ಸ್ ಇರುತ್ತೆ. ಓಕೆ, ಬೇರೆ ಬೇರೆ ಅಬ್ಸಲ್ಯೂಟ್ಲಿ ಟ್ರಾನ್ಸ್ಪರೆಂಟ್ ಅಂಡ್ ವಿಲ್ ಬಿ ಕಂಡಕ್ಟೆಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾರೆ. ಅಂದ್ರೆ ಸರ್ಕಾರಿ ಸ್ಕಾಲಲ್ಲಿ ಅವರು ಓದ್ಕೊಂಡ್ ಬಂದಿರಬೇಕು. ಅಂಡ್ ಅದನ್ನ ಪಡ್ಕೋಬೇಕು ಅಂದ್ರೆ ಏನು, ನೀವು ಬಡವರಾಗಿದ್ರೆ ತಾನೇ ಕೊಡೋದು. ಸರ್ಕಾರಿ ಶಾಲೆ ಓದ್ತೀರಾ, ಬಡವರಾಗಿರ್ತೀರಾ, ಅವ್ರ ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರ್ದು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸಿಮ್ ಆಸ್ ಪರ್ ದ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ. ಸೊ ಇದನ್ನ ಈ ಎಕ್ಸಾಮ್ ಅಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಕೇಳಲ್ಲ, ಸಿಂಪಲ್ ಆಗಿ ಕೇಳ್ತಾನೆ. ನಾನು ಡೀಟೇಲ್ ಆಗಿ ಕೊಡ್ತೀನಿ ಅಷ್ಟೇ. ಏನ್ ಕೇಳ್ತಾನೆ, PM-AY ಸ್ಕೀಮ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಗಳಿಗೆ ಯಾವ ಸಚಿವಾಲಯ ಬರುತ್ತೆ, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದಲ್ಲಿ ಬರುತ್ತೆ. ಸಿಂಪಲ್ ಫಂಡ. ಓಕೆ, ಏನ್ ಕೊಡ್ತಾ, ಯಾರಿಗೆ ಸಂಬಂಧಪಟ್ಟಿದೆ, OBC ಅಂತಾನೆ ಕೇಳ್ಬೇಕು ಅಂತಿಲ್ಲ, OBC, EBC, DNT ಅಥವಾ SNT ಈ ತರ ಕೊಡ್ತಾನೆ, ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಎಂಪವರ್, ವೆರಿ ಇಂಪಾರ್ಟೆಂಟ್ ಸರ್. ಎಂಪವರ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಿಂಪಲ್ ಕ್ವಶನ್ ಹೇಳಿ ನೋಡೋಣ. ಕ್ರಮಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಸರಣದ ಸಮಯದಲ್ಲಿ ವಿದ್ಯುತ್ ಶಕ್ತಿಯ ನಷ್ಟವನ್ನು ಮೇಲ್ವಿಚಾರಣೆ ಮಾಡುವ ಕ್ರಮ ಆಗಿದೆ. ಡಿಸ್ಟ್ರಿಬ್ಯೂಷನ್ ಟೈಮ್ ಅಲ್ಲಿ ವಿದ್ಯುತ್ ಶಕ್ತಿಯನ್ನ ಮೇಲ್ವಿಚಾರಣೆ ಮಾಡದ ಎಂಪವರ್ ಅಲ್ಲ. ಇದನ್ನ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಅಭಿವೃದ್ಧಿ ಪಡಿಸ್ತಾ ಅಲ್ಲ. ಎರಡೂ ಅಲ್ಲ ಸರ್. ಎಂಪವರ್ ಇಸ್ ರಿಲೇಟೆಡ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಹಾಗಾಗಿ ದಿಸ್ ಇಸ್ ರಾಂಗ್. ಆಪ್ಷನ್ 1 ಇಸ್ ಆಲ್ಸೋ ರಾಂಗ್. ವರ್ಲ್ಡ್ ಹೆಲ್ತ್ ಅಂದ್ರೆ ಹೆಲ್ತ್ ಸಂಬಂಧಪಟ್ಟಿದೆ ಅಂದ್ರೆ ಏನು, ಇದು ತಂಬಾಕು ನಿಯಂತ್ರಣ ಕ್ರಮಗಳಿಗೆ ಸಂಬಂಧಪಟ್ಟಂತ ಒಂದು ವರದಿನ ಬಿಡುಗಡೆ ಮಾಡುತ್ತೆ. 9ನೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಾಗತಿಕ ತಂಬಾಕು ಸಾಂಕ್ರಾಮಿಕದ ಕುರಿತು ಬಿಡುಗಡೆ ಆಗಿರ್ತಕ್ಕಂಥ ವರದಿ. ಏನಿದೆ ಎಂಪವರ್ ಅಂತಕ್ಕಂಥದ್ದು? ಓಕೆ, ಅನುಷ್ಠಾನ ಮಾಡಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಎಂಪವರ್ ಅಂತಿದೆ. ಮಾನಿಟರ್ ಟೊಬ್ಯಾಕೋ ಯೂಸ್ ಫಾರ್ ಪ್ರಿವೆನ್ಷನ್. ಎಂ ಅಂದ್ರೆ ಮಾನಿಟರ್ ಟೊಬ್ಯಾಕೋ ನ ಯೂಸ್ ಮಾಡ್ತಕ್ಕಂಥದ್ದು, ಪ್ರಿವೆನ್ಷನ್ ಮಾನಿಟರ್ ಮಾಡ್ಬೇಕು. P ಅಂದ್ರೆ ಏನು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. P ಅಂದ್ರೆ ಏನು, O ಅಂದ್ರೆ ಏನು, ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಟೊಬ್ಯಾಕೋ ಸ್ಮೋಕ್. ಆಫರ್ ಹೆಲ್ಪ್ ಟು ಕ್ವಿಟ್ ಟೊಬ್ಯಾಕೋ ಅಂದ್ರೆ ಈ ಒಂದು ತಂಬಾಕು ಸ್ಮೋಕು, ತಂಬಾಕು ಬೇರೆ ಬೇರೆ ಜಗಿಯೋದು, ಇದರಿಂದ ಅವ್ರನ್ನ ಏನು ಅವೇರ್ನೆಸ್ ಮೂಡಿಸೋದು, ಅದರಿಂದ ಪ್ರೊಟೆಕ್ಟ್ ಮಾಡೋದು, ಅವ್ರನ್ನ ಅದನ್ನ ಬಿಡಕ್ ಏನೇನ್ ಬೇಕು ಅದನ್ನ ಹೆಲ್ಪ್ ಮಾಡೋದು. ಓಕೆ, ಅದ್ರ ಬಗ್ಗೆ ವಾರ್ನ್ ಮಾಡೋ ಡೇಂಜರ್ಸ್ ಏನೇನಾಗುತ್ತೆ ಅಂತ. ಎನ್ಫೋರ್ಸ್ ದ ಬ್ಯಾನ್ ಅಂಡ್ ಟೊಬ್ಯಾಕೋ ಅಡ್ವರ್ಟೈಸಿಂಗ್. ಟೊಬ್ಯಾಕೋನ ಅಡ್ವರ್ಟೈಸ್ಮೆಂಟ್ ಗೆ ಬ್ಯಾನ್ ಮಾಡ್ತಕ್ಕಂಥದ್ದು. ಟ್ಯಾಕ್ಸಸ್ ಟೊಬ್ಯಾಕೋ ಪ್ರಾಡಕ್ಟ್ ಮೇಲೆ ಜಾಸ್ತಿ ಮಾಡ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ಮಾಡಿದಾಗ ನಾವು ಇದನ್ನ ಸಾಧಿಸಬಹುದು ಅಂತ ಹೇಳ್ತಾರೆ. ಸೊ ಜಸ್ಟ್ ನಿಮ್ಗೆ ಏನಿದೆ ವರದಿಲಿ ಅಂತಕ್ಕಂಥ ಲಿಸ್ಟ್ ಕೊಟ್ಟಿದ್ದೀನಿ, ಬೇಕಾಗಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದೀನಿ ಬೇಕಾಗಿಲ್ಲ. ಎನಿವೇಸ್ ನಿಮ್ಗೆ ಇದು ನೋಡ್ಕೊಳ್ಬೇಕಂದ್ರೆ, ಬಟ್ ಇಲ್ಲಿ ಪ್ರಮುಖವಾಗಿ ಏನ್ ಕೇಳ್ತಾರೆ ಅಂದ್ರೆ, ಎಂಪವರ್ ಅಂದ್ರೆ ಏನು? ಇದು ಒಂದು ಜಾಗತಿಕ ತಂಬಾಕು ಸಾಂಕ್ರಾಮಿಕದ ವರದಿ. ಓಕೆ, ಒಂದು ರಿಪೋರ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಿಟ್ಟಿರ್ತಕ್ಕಂಥ 9ನೇ ಒಂದು ವರದಿ. ನೆನ್ಪಿಟ್ಕೊಂಡ್ಬಿಡಿ, ವೆರಿ ಇಂಪಾರ್ಟೆಂಟ್ ಸರ್ ಇದು. ಎಕ್ಸಾಂಪಲ್ ಸಿಂಪಲ್ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ನಿಮ್ಗೆ ಎನ್ವೈರನ್ಮೆಂಟ್ ಅಡಿಯಲ್ಲಿ ಕೇಳ್ತಾನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಸ್ವತಂತ್ರ ಪೂರ್ವ ಪ್ರಾರಂಭಿಸಲಾಯಿತು. ಇದು ಪ್ರಾಣಿಗಳ ಟ್ಯಾಕ್ಸಿನಾಮಿಗಳಲ್ಲಿ ಭಾರತ ಅತ್ಯುತ್ತಮ ಸಂಸ್ಥೆಯಾಗಿದೆ. ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ. ಯಾವ ಆಪ್ಷನ್ಸ್ ಕರೆಕ್ಟ್? ಜುವಾಲಜಿ ಅಂದ್ರೇನು? ಎಸ್, ಪ್ರಾಣಿ ಪಕ್ಷಿ ಎಲ್ಲ ಬರುತ್ತೆ ಜುವಾಲಜಿಲಿ. ಸಸ್ಯ ಅಂದ್ರೆ ನಿಮ್ಗೆ ಬಾಟ್ನಿ ಬರುತ್ತೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಎಸ್, ಸ್ವತಂತ್ರ ಪೂರ್ವ ಎಲ್ಲ ಆಪ್ಷನ್ ಕರೆಕ್ಟ್ ಇದೆ ಸ್ನೇಹಿತರೆ. ಯಾಕೆ ಬಂತು? ಒಂದು ರಿಪೋರ್ಟ್ ಬಿಡುಗಡೆ ಆಗುತ್ತೆ. ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 75 ಎಂಡೆಮಿಕ್ ಬರ್ಡ್ಸ್ ಆಫ್ ಇಂಡಿಯಾ, ಸ್ಥಳೀಯವಾಗಿ. ಓಕೆ, ರೀಸೆಂಟ್ ಆಗಿ ಭಾರತದಲ್ಲಿ 75 ಸ್ಥಳೀಯ ಪ್ರಭೇದ ಒಂದು ಬರ್ಡ್ಸ್ ಗಳಿವೆ ಇದೆ ಸ್ನೇಹಿತರೆ. ಆಕ್ಚುಲಿ 78 ಇದೆ, ಅದರಲ್ಲಿ 3 ಪ್ರಭೇದ ಇದೆಯಲ್ಲ, 3 ಪ್ರಭೇದ ಲಾಸ್ಟ್ ಒಂದು 10 ವರ್ಷದಿಂದ ಕಾಣಿಸುತ್ತಲ್ಲ. ಹಾಗಾಗಿ 75 ಎಂಡೆಮಿಕ್ ಬರ್ಡ್ಸ್ ಆಫ್ ಇಂಡಿಯಾ. ಎಂಡೆಮಿಕ್ ಅಂದ್ರೆ ಸ್ಥಳೀಯವಾಗಿ ಇರ್ತಕ್ಕಂಥ, ನಮ್ಮ ಸ್ಥಳೀಯ ಅಲ್ಲೇ ವಲಸೆ ಬಂದಿಲ್ಲ, ಸ್ಥಳೀಯವಾಗಿ ಭಾರತದಲ್ಲಿ ಇರ್ತಕ್ಕಂಥದ್ದು. 1916ರಲ್ಲಿ ಈ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾಯಿತು. ನೋಡಿ, ನಾನು ಅದಕ್ಕೆ ಏನಿಗೆ ಡೀಟೇಲ್ ಆಗಿ ಕೊಡ್ತೀನಿ ಅಂದ್ರೆ, ಈಗ ರಿಪೋರ್ಟ್ ಬಗ್ಗೆ ಏನಿದೆ ಅದನ್ನ ಕೇಳಲ್ಲ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ. ಇದನ್ನ ಯಾರು ಬಿಡುಗಡೆ ಮಾಡಿದ್ರು, ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು, ಇದು ಎಲ್ಲಿ ಪ್ರಧಾನ ಕಚೇರಿ, ಇಂಥ ಕ್ವಶನ್ಸ್ ಬಂದ್ಬಿಡ್ತವೆ. ಓಕೆ, ಹಾಗಾಗಿ ಇದು ಗೊತ್ತಿರಬೇಕು. 78 ಪ್ರಭೇದಗಳಲ್ಲಿ 75 ಇರೋದು, ಹಾಗಾಗಿ 75 ಅಂತ ಮಾಡಿದ್ದಾರೆ. ಏನಿಲ್ಲ, ಇದೊಂದು ಪೀರಿಯಾಡಿಕಲಿ ಅವರು ಅಧ್ಯಯನ ಮಾಡ್ತಿರ್ತಾರೆ. ಏನಿದೆ ಆವರ್ತಕ ವಿಮರ್ಶೆ,
ಯಾವ್ದಾದ್ರು ಡೇಂಜರ್ ಇದೆಯಾ, ಎಂಡೇಂಜರ್ ಇದೆಯಾ, ಅಥವಾ ಥ್ರೀಟನ್ಡ್ ಇದೆಯಾ, ಬೆದರಿಕೆ, ಸ್ಥಳೀಯವಾಗಿ ಏನಾದ್ರು ಅದಕ್ಕೆ ನಶಿಸಿ ಹೋಗ್ತಿದ್ಯಾ, ಇದನ್ನೆಲ್ಲ ಅದ್ರಲ್ಲಿ ವರ್ಗೀಕರಣ ಮಾಡ್ತಾ ಬರ್ತಾರೆ. ಓಕೆ, ಮತ್ತೆ ಅದ್ರ ಜೊತೆಗೆ ಫೌನಾ ಅಂತಂದ್ರೆ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಧ್ಯ ಮಧ್ಯ ಆ ಒಂದು ರಿಲೇಟೆಡ್ ಆಗಿ ಅದಕ್ಕೆ ಯಾವ್ದು ಡಿಪೆಂಡ್ ಆಗಿರುತ್ತೆ ಅದ್ರ ಬಗ್ಗೆ ಅದೊಂದಷ್ಟು ಇರುತ್ತೆ. ಮತ್ತೆ ಮ್ಯಾಪಿಂಗ್ ಮಾಡ್ತಾರೆ, ಈ ಪಕ್ಷಿಗಳು ಮ್ಯಾಪಿಂಗು, DNA ಫಿಂಗರ್ ಪ್ರಿಂಟ್, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನಕ್ಕೆ ನಶಿಸೋಯ್ತು. ನಾನು ನಿಮ್ಗೆ ಹೇಳ್ದೆ 78 ಲಾಸ್ಟ್ ಒಂದು 3 ಡಿಕೇಡ್ ಇಂದ 3 ಸ್ಪೀಶೀಸ್ ಸಿಕ್ಕಿದೆ. ಅದಕ್ಕೆ ಇದು 75 ಎಂಡೆಮಿಕ್ ಬರ್ಡ್ಸ್ ಆಫ್ ಇಂಡಿಯಾ ಅಂತ ಅವರು ಈ ಪಬ್ಲಿಷ್ ನ ಮಾಡ್ತಕ್ಕಂಥದ್ದು. ಈಗ 3 ಯಾವ್ದು, ಮಣಿಪುರ್ ಬುಷ್ ಕ್ವಾಯಿಲ್, ಹಿಮಾಲಯನ್ ಕ್ವಾಯಿಲ್, ಜಾರ್ಡೋನ್ಸ್ ಕೋರ್ಸರ್ ಅಂತಕ್ಕಂಥ ಈ 3 ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಪಕ್ಷಿಗಳು ಸಿಗ್ತಾ ಇಲ್ಲ. ಇನ್ನು ಈ ರಿಪೋರ್ಟ್ ಅಲ್ಲಿ ಪ್ರಮುಖವಾದ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಜಾತಿ ಪ್ರಭೇದಗಳು ನಮಗೆ ಪಕ್ಷಿಗಳು ನೋಡ್ತೀವಿ. 28 ಪಕ್ಷಿ ಪ್ರಭೇದಗಳು ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಿದೆ. ಅದು ಪ್ರಮುಖವಾಗಿ ಮಲ್ಬಾರ್ ಗ್ರೇ ಹಾರ್ನ್ಬಿಲ್, ಮಲ್ಬಾರ್ ಪ್ಯಾರಕಿಟ್, ಆಶಾಂಬು ಈ ತರದಿರ್ತಕ್ಕಂಥದ್ದು. ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ವೈವಿಧ್ಯತೆ ಇದೆಯಲ್ಲ 12.4% ಅಷ್ಟು ನಾವು ನೋಡ್ತೀವಿ. ಓಕೆ, ಅದೇ ನಮ್ಮ ಟೋಟಲ್ ಪರ್ಸೆಂಟೇಜ್ ಆಫ್ ಪಕ್ಷಿ ಅಂತ ನೋಡಿದಾಗ 5% ಆಫ್ ದ ಬರ್ಡ್ಸ್ ನಮ್ಮ ದೇಶದಲ್ಲಿ. ಓಕೆ, ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಮತ್ತೆ ನಾನು ಹೇಳ್ದೆ ಈಗ 3 ಕಾಣಿಸ್ತಾ ಇಲ್ಲ, ಅದನ್ನ ನಾವು ಥ್ರೀಟೆಂಡ್ ಇದಕ್ಕೆ ಮಾಡಿದೀವಿ ಅಂತ. ಮತ್ತೆ ಒಂದಷ್ಟು ಬರ್ಡ್ಗಳು ಎಂಡೇಂಜರ್ಡ್ ಇದೆ, ವಲ್ನರಬಲ್ ಇದೆ. ಓಕೆ, ಇದು ಆ ರಿಪೋರ್ಟ್ ಅಲ್ಲಿ ಬರುತ್ತೆ. ನಾನು ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ ಒಂದೊಂದ್ಸಲ ರಿಪೋರ್ಟ್ ನ, ಬಟ್ ಇದನ್ನ ತಿಳ್ಕೊಂಡ್ರೆ ಮೇನ್ಸ್ ಬರಿಬೇಕಾದ್ರೆ ಇವೆಲ್ಲ ಈಸಿ ಆಗುತ್ತೆ ನಿಮ್ಗೆ, ಕೇಸ್ ಮೇನ್ಸ್ ಅವ್ರಿಗೆ. ಬಟ್ ಪ್ರಿಲಿಮ್ಸ್ಗೆ ನಾನು ಇಲ್ಲಿ ಕೊಟ್ಟಿದ್ದ ಕ್ವಶನ್, ದಿಸ್ ಕ್ವಶನ್ ಇಸ್ ಏನ, ಮತ್ತೆ ಇಲ್ಲೊಂದಷ್ಟು ಡಿಸ್ಕಸ್ ಮಾಡಲ್ಲ, ಇಷ್ಟು ಪಾಯಿಂಟ್ ಇಸ್ ಏನ, ಅರ್ಥ ಆಗ್ತಿಲ್ಲ. ಎನ್ವೈರನ್ಮೆಂಟ್ ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ನೋಡಿದ್ರೆ ಎಲ್ಲಾನು ನಾನು ಕವರ್ ಮಾಡ್ತಾ ಇದ್ದೀನಿ ಒಂದೇ ವಿಡಿಯೋಗಳಲ್ಲಿ. ನೀರಾಕ್ಷಿ ದೂರದ ರೇಡಿಯೋ ಪ್ರಸಾರಕ್ಕಾಗಿ ವಿನ್ಯಾಸಗೊಳಿಸಲು ಭೂ ಆಧಾರಿತ ಸಂವಹನ ಸಾಧನವಾಗಿದೆ. ಓಕೆ, ಲ್ಯಾಂಡ್ ಬೇಸ್ಡ್ ಕಮ್ಯುನಿಕೇಶನ್ ಒಂದು ಇಕ್ವಿಪ್ಮೆಂಟ್ ಅಂತ ಇದ್ದಾರೆ. ಹೌದಾ? ತಪ್ಪು. ಇಲ್ಲಿ ನೋಡ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನು ಅದಕ್ಕೆ ನಾನು ಒಂದೊಂದ್ಸಲ ನಿಮ್ಗೆ ಏನಕ್ಕೆ ನಾನು ಚಿತ್ರಗಳು ಕೊಡ್ತೀನಿ ಅಂದ್ರೆ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ ಈಸಿಯಾಗಿ ಅಂತ. ಇದನ್ನು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಮತ್ತು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಿಸ್ ಇಸ್ ಆಲ್ಸೋ ರಾಂಗ್. ಎರಡೂ ಕೂಡ ತಪ್ಪು. 1 ಮತ್ತು 2 ಅಲ್ಲ. ಯಾಕೆ? ನೀರಾಕ್ಷಿ ಅನ್ನೋದು ಒಂದು ಮೈನ್ ಡಿಟೆಕ್ಷನ್ ಸಬ್ಮೇರಿನ್ ಅದು. ಓಕೆ, ಅಂದ್ರೆ ಸ್ವಾಯತ್ತ ನೀರಿನೊಳಗಿನ ವಾಹನ ಅಂತ ಕರಿತೀವಿ. ಅಟೋನಮಸ್ ಅಂಡರ್ ವಾಟರ್ ವೆಹಿಕಲ್ ಅಂತ ಕರಿತೀವಿ. ಇದನ್ನ ನೀರಾಕ್ಷಿ ಇತ್ತೀಚೆಗೆ ಟೆಸ್ಟ್ ಮಾಡಿದ್ರು. ಇದನ್ನ ಡೆವಲಪ್ ಮಾಡಿದ್ದು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಇಂಜಿನಿಯರ್ಸ್ ಲಿಮಿಟೆಡ್ ಮತ್ತೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನ ಡೆವಲಪ್ ಮಾಡ್ತಾರೆ. ಅಂಡರ್ ವಾಟರ್ ಹೋಗಿ ಖನಿಜಗಳು ಎಲ್ಲಿದೆ ಮೈನ್ಸ್ ಮಾಡ್ತಕ್ಕಂಥದ್ದು, ಡಿಟೆಕ್ಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಸಾಗಣೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ, ವಿಲೇವಾರಿ ಕೆಲಸ ಕೂಡ ಮಾಡುತ್ತೆ. ಅಷ್ಟು ಕಂಟಿನ್ಯೂಸ್ ಆಗಿ ನೀರೊಳಗೆ 4 ಗಂಟೆಗಳ ಸಹಿಷ್ಣುತೆ ಹೊಂದಿದೆ ಅದು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇದು 300 ಮೀಟರ್ ಆಳದವರೆಗೂ ಕೂಡ ಅದು ಹೋಗ್ತದೆ. ಓಕೆ, ಸೊ ನೀರಾಕ್ಷಿ ಅಂತಕ್ಕಂಥದ್ದು ಒಂದು ಸ್ವಾಯತ್ತ ಅಟೋನಮಸ್ ಅಂಡರ್ ವಾಟರ್ ವೆಹಿಕಲ್, AUV, ಸ್ವಾಯತ್ತ ನೀರಿನೊಳಗಿನ ವಾಹನ. ಇದನ್ನ ಯಾರು ಅಭಿವೃದ್ಧಿಪಡಿಸಿದ್ರು, ಇದು ಏನ್ ಮಾಡುತ್ತೆ ಇಷ್ಟು ತಿಳ್ಕೊಂಡು ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನೊಳಗೆ ಯಾವುದು ವಿಶ್ವಸಂಸ್ಥೆ ಅಧಿಕೃತ ಭಾಷೆ ಅಲ್ಲ? ಸಿಂಪಲ್ ಕ್ವಶನ್. ಇದು ಏನಕ್ಕೆ ತಗೊಂಡೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ನಿಮ್ಗೆ ಗೊತ್ತಿದೆ ಭಾರತದಲ್ಲಿ G20 ಕಂಡಕ್ಟ್ ಆಯ್ತು ಅಲ್ವಾ, 2023 ಅಲ್ವಾ ಕಂಡಕ್ಟ್ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಅಧಿಕೃತ ಭಾಷೆ ಅಲ್ಲ? ಅರೇಬಿಕ್ ಭಾಷೆ, ಚೈನೀಸ್, ರಷ್ಯನ್, ಸ್ಪ್ಯಾನಿಷ್, ಹಿಂದಿ ಅಲ್ಲ. ಸೊ 5 ಮಾತ್ರ ಇಸ್ ದ ರೈಟ್ ಆನ್ಸರ್. ನೋಡಿ ಏನು ಅಂದ್ರೆ ಈ G20 ನಾವು ಸಂಸ್ಕೃತ ಬಳಸುವ ವಸುದೈವ ಕುಟುಂಬಕಂ ಅಲ್ವಾ ಥೀಮ್ ಎಲ್ಲ ನಾವು ಬಳಸುದ್ವಲ್ಲ, ಅದನ್ನ ಈ ಒಂದು ಚೈನಾ ವಿರೋಧಿಸುತ್ತೆ. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಈ ಭಾಷೆ ಇದೆಯಲ್ಲ, ನಮ್ಮ ಯುನೈಟೆಡ್ ನೇಷನ್ಸ್ ಏನ್ ಭಾಷೆ ಇದೆ ಅದರ ಬಿಟ್ಟು ಬೇರೆ ಭಾಷೆಗಳನ್ನ ಇಂತ ಒಂದು ಸಮ್ಮೇಳನಗಳಲ್ಲಿ G20 ಈ ತರ ಗ್ರೂಪ್ ಗಳಲ್ಲಿ ಬಳಸಬಾರದು ಅಂತ ಅದು ಒಂದಷ್ಟು ಸಮರ್ಥನೆ ಕೊಡಕ್ ಬರುತ್ತೆ. ಓಕೆ, ಟೋಟಲ್ UN ನಲ್ಲಿ 6 ಅಧಿಕೃತ ಭಾಷೆ ಇದೆ. ಹಾಗಾಗಿ ಕ್ವಶನ್ ತಗೊಂಡೆ. ಹೇಳ್ಬೋದು ಈ ಸುದ್ದಿಯಲ್ಲಿರೋದ್ರಿಂದ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಧಿಕೃತ ಭಾಷೆಗಳಿವೆ, ಯಾವಾಗ ಅಂಗೀಕರಿಸಿದ್ರು ಈ ಅಧಿಕೃತ ಭಾಷೆಗಳನ್ನ? 1946. ಓಕೆ, 46. ಯಾವ್ದು? ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತೆ ಸ್ಪ್ಯಾನಿಷ್ ಅಧಿಕೃತ ಭಾಷೆಗಳು. ಗೊತ್ತಿರಲಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ಯೋಜನೆಗೆ ಸಂಬಂಧಿಸಿ ಈ ಕೆಳಗಿನ ಪರಿಗಣಿಸಿ. ಇದು ಶಿಕ್ಷಣ ಸಚಿವಾಲಯದ ಉಪಕ್ರಮವಾಗಿದೆ. ಇದು ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಹಣವನ್ನು ನೀಡುತ್ತದೆ. ಇಸ್ ಆಲ್ಸೋ ರಾಂಗ್. ಯಾವ್ದು ತಪ್ಪಾಗಿದೆ ಕೇಳಿದ್ರೆ ಕೇವಲ ಒಂದು ಆಪ್ಷನ್ 3 ತಪ್ಪಾಗಿರೋದು. ಎಸ್, ದಿಸ್ ಕರೆಕ್ಟ್.
ನೋಡಿ PM ಉಷಾ ಸ್ಕೀಮ್ ಅನ್ನು ಪ್ರಧಾನ ಮಂತ್ರಿ ಉಚಿತ ಶಿಕ್ಷಾ ಅಭಿಯಾನ್ ಅಂತ ಕರಿತೀವಿ. ಉಚಿತ ಶಿಕ್ಷಾ ಅಭಿಯಾನ್ ಅಂದ್ರೆ ಯಾಕೆ ಸುದ್ದಿಯಲ್ಲಿತ್ತು? ಒಂದಷ್ಟು ಸ್ಟೇಟ್ಗಳು ಇನ್ನೂ ಇದಕ್ಕೆ ನೋಡಿ, ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿದೆ. ಓಕೆ, ಅದ್ರ ಪಾರ್ಟ್ ಆಗಿ ನಿಮ್ಗೆ ಗೊತ್ತಿದೆ MOU ಗೆ ಸೈನ್ ಹಾಕ್ಬೇಕು ರಾಜ್ಯಗಳು, ಯಾವ ರಾಜ್ಯಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ನಮ್ಮ ಕರ್ನಾಟಕ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಲಾಸ್ಟ್ ಸರ್ಕಾರ, ಹಾಗೆ ಈಗಿನ ಸರ್ಕಾರ ಇನ್ನೂ ಅದನ್ನ ಚೇಂಜ್ ಮಾಡ್ತೀನಿ ಅಂತಿದೆ, ಇನ್ನೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿಂದ ಹೊರಗೆ ಬಂದಿಲ್ಲ. ಬಟ್ ಒಂದಷ್ಟು ಸ್ಟೇಟ್ಗಳು ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಅಲ್ವಾ, ಅಲ್ಲೆಲ್ಲ ಬೇರೆ ಬೇರೆ ಸ್ಥಳೀಯ ಪಕ್ಷಗಳು ಅಧಿಕಾರ ಅವು ಅಕ್ಸೆಪ್ಟ್ ಮಾಡ್ಕೊಂಡಿವೆ. ಓಕೆ, ಒಂದಷ್ಟು ಕೇಂದ್ರಾಡಳಿತ ಪ್ರದೇಶಗಳು. ಏನಪ್ಪಾ ಇದು ಅಂತಂದ್ರೆ, ಇಲ್ಲಿ 60% ಕೇಂದ್ರ ಸರ್ಕಾರಗಳು, 40% ರಾಜ್ಯಗಳು ಭರಿಸಬೇಕಾಗತ್ತೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಏನಿದು ಅಂದ್ರೆ, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಲಿ ಏನಿದೆ ಸರ್, ಶಿಕ್ಷಕರ ತರಬೇತಿ, ಓಕೆ, ಮತ್ತೆ ಭೌತಿಕ ಮತ್ತು ಡಿಜಿಟಲ್ ಮೂಲಸೌಕರ್ಯ. ಒಂದು ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಅದರ ಒಂದು ಮಾನ್ಯತೆ, ಅಲ್ಲಿ ಉದ್ಯೋಗಾವಕಾಶಗಳು, ಅವರ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಕೂಡ ಅದು ಚೆನ್ನಾಗಾಗ್ಬೇಕಂದ್ರೆ ಇದು ನ್ಯೂ ಎಜುಕೇಶನ್ ಪಾಲಿಸಿ. ಅವಾಗ ನಮ್ಗೆ ಒಳ್ಳೆ ಔಟ್ಪುಟ್ ಬರಕ್ ಸಾಧ್ಯ. ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮಾಡಿರ್ತಕ್ಕಂಥ ಒಂದು ಸ್ಟೇಟ್ ಯೂನಿವರ್ಸಿಟಿನ ಕ್ವಾಲಿಟಿನ ಇಂಪ್ರೂವ್ ಮಾಡಿರ್ತಕ್ಕಂಥ ಒಂದು ಯೋಜನೆ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್, ಇದು ಕೇಳಬಹುದು ಎಕ್ಸಾಮ್ ಅಲ್ಲಿ. ನಾನು ನೆಕ್ಸ್ಟ್ ಕ್ವಶನ್ ಬರ್ತೀನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ನಾವು ಗ್ರೂಪ್ ಬಿ ಹಿಂದುಳಿದ ವರ್ಗಗಳು ಯಾರು ಓದ್ತಾ ಇದ್ದೀರಾ, ಅದೊಂದಕ್ಕೆ ಅಂತಲ್ಲ ಎಲ್ಲದಕ್ಕೂ ಇಂಪಾರ್ಟೆಂಟ್ ಸ್ಕೀಮ್ ಇದೆ. ಅಂಡರ್ MSME ಬರುತ್ತಲ್ವಾ, ಇದು MSME ಬರುತ್ತೆ ಈ ಸ್ಕೀಮ್. PM ವಿಶ್ವಕರ್ಮ ಯೋಜನೆ. ನಾನು ನೋಡಿ, ಯಾವ್ದ್ಯಾವ್ದು ನಾವು ಸ್ಕೀಮ್ಸ್ ವಿಡಿಯೋ ಮಾಡ್ತಾ ಇದೀವಲ್ಲ, ಸರ್ಕಾರದ ಯೋಜನೆಗಳು, ಅದರಲ್ಲಿ ನಾನು ಯಾವ್ದು ಕವರ್ ಮಾಡಿ ಅದೆಲ್ಲ ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ. ಓಕೆ, ಇದು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಂದ ಸಾಂಪ್ರದಾಯಿಕ ಕೌಶಲ್ಯಗಳ ಕುಟುಂಬ ಆಧಾರಿತ ಅಭ್ಯಾಸವನ್ನು ಬಲಪಡಿಸುವ ಮತ್ತು ಪೋಷಿಸುವ ಗುರಿಯನ್ನು ಹೊಂದಿದೆ. ಸಾಂಪ್ರದಾಯಿಕ ಕೌಶಲ್ಯ ಅವ್ರೇನು ತಲಾಂತರ ಬಂದಿರುತ್ತೆ, ಅದನ್ನ ಈಗ ಒಂದಷ್ಟು ಜನ ಇದರಲ್ಲಿ ವಿಶ್ವಕರ್ಮ ಅಂದ್ರೆ ಟೂಲ್ಸ್ ಇಟ್ಕೊಂಡು ಮಾಡುತ್ತೆ ಸರ್, ಟೂಲ್ಸ್ ಅಲ್ವಾ, ಟೂಲ್ಸ್ ಇಟ್ಕೊಂಡು ಮಾಡ್ತಾರೆ. ಆ ಟೂಲ್ಸ್ ನ ಪೂಜೆ ಮಾಡ್ತಾರೆ. ಆ ಟೂಲ್ಗಳು ಅಂತ ಏನಿದೆ, ಆ ಟೂಲ್ ಅಂದ್ರೇನು, ಆ ಒಂದು ನಾವು ಕನ್ನಡದಲ್ಲಿ ಅಂತ ಹೇಳ್ತೀವಿ ಅದನ್ನ, ಉಪಕರಣಗಳು ಇಟ್ಕೊಂಡು ಕೆಲಸ ಮಾಡೋದು. ಕಸುಬು, ಉಪಕರಣದಿಂದ ಕಸುಬು ಅಂತ ಕರಿತೀವಿ. ತಲಾಂತರ ಬಂದಿರುತ್ತೆ. ಈಗ ಏನು ಹೇರ್ ಕಟಿಂಗ್ ಆಗಿರ್ಬೋದು, ಅಥವಾ ಏನಾಗ್ಬಹುದು, ಮರಗೆಲಸ ಆಗಿರ್ಬೋದು. ಸಿಂಪಲ್ ಆಗಿ ಹೇಳ್ತೇನೆ, ಈ ತರ 18 ವರ್ಗಗಳನ್ನ, ಕ್ಯಾಟಗರಿನ ಸೇರಿಸಿದೆ ಇದರ ಅಡಿಯಲ್ಲಿ. ವಿಶ್ವಕರ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಕೇಂದ್ರ ವಲಯದ ಯೋಜನೆ ಆಗಿದೆ. 2023-24 ಬಜೆಟ್ ಅಲ್ಲಿ ಇದನ್ನು ಘೋಷಿಸಲಾಯಿತು. ಎಲ್ಲ ಆಪ್ಷನ್ ಕರೆಕ್ಟ್. ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಡೀಟೇಲ್ ಆಗಿ. ಇಲ್ಲಿ ತುಂಬಾ ಜನ ಇವಾಗ ಆ ಕೆಲಸಗಳನ್ನ ಬಿಟ್ಟು ತಮ್ಮ ತಲೆತರ ಅವರ ಒಂದು ಸ್ಕಿಲ್ ಏನಿತ್ತು, ಅವರ ಒಂದು ಮನೆತನದ ಕೆಲಸಗಳಾಗಿರ್ಬೋದು, ಇಂತ ಒಳ್ಳೆ ಅದ್ ಬಿಡಿ, ಈಗ ಹೇರ್ ಕಟಿಂಗ್ ಬಿಡಿ, ಬೇರೆ ಎಲ್ಲರೂ ಬರ್ತಾ ಇದಾರೆ ಈಗ ಆ ಒಂದು ಇದಕ್ಕೆ. ಅಂದ್ರೆ ಅದು ಬಿಟ್ಟು ಇನ್ನೂ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥದ್ದಿದೆ, ನಾನು ಹೇಳ್ತೀನಿ, ಫಸ್ಟ್ ತೋರಿಸ್ತೀನಿ. ಇದ್ರಲ್ಲಿ 18 ಸಾಂಪ್ರದಾಯಿಕ ಇದನ್ನ ಈ ಒಂದು ಸ್ಕೀಮ್ ಅಡಿಯಲ್ಲಿ ಸೇರಿಸಿದ್ದಾರೆ. ಈಗ ನೋಡಿ ಬ್ಲಾಕ್ ಸ್ಮಿತ್ ಆಗಿರ್ಬೋದು ಅಲ್ವಾ, ಪಾಟರ್ ಆಗಿರ್ಬೋದು, ಕುಂಬಾರ, ಮತ್ತೆ ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಚಿನ್ನ ಮಾಡೋನು, ಓಕೆ, ಆರ್ಮೋರು, ಬೋಟ್ ಮೇಕರ್, ಇವರೆಲ್ಲ ಬೇಕಲ್ವಾ ಸರ್? ಇದೆಲ್ಲ ಯಾರು ಮಾಡ್ತಾರೆ? ಈಗ ಇರೋರು ಆ ಒಂದ್ ಬೆರಳಿಕೆದಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಂತವ್ರನ್ನ ಒಂದು ಕಲಿಯೋರಿದ್ರೆ ಅವ್ರಿಗೆ ಒಳ್ಳೆ ಸ್ಕಿಲ್ ಡೆವಲಪ್ ಮಾಡ್ತಕ್ಕಂಥದ್ದು, ಅದನ್ನ ಕಲಿಸ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಉದ್ಯಮಿಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನ ಕೊಡ್ತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥ. ಓಕೆ, ಇದು 5 ವರ್ಷದ ಒಂದು ಯೋಜನೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಓಕೆ, ಸೊ ಇಲ್ಲಿ ನನ್ನ ಮೇಸನ್ ಕೂಡ ಇದ್ದಾನೆ ಇದರಲ್ಲಿ. ಓಕೆ, ಬಾರ್ಬರ್ ಕೂಡ ಇದ್ದಾರೆ ಇದರಲ್ಲಿ. ಕಾಬ್ಲರ್ ಅಂಡ್ ಫುಟ್ ವೇರ್ ಆರ್ಟಿಸಿಯನ್ ಅಂದ್ರೆ ಚಪ್ಪಲಿಯನ್ನ ತಯಾರಿ ಮಾಡ್ತಕ್ಕಂಥದ್ದು. ಕಾರ್ಪೆಂಟರ್ ಕೂಡ ಇದ್ದಾರೆ ಇದರಲ್ಲಿ. ಓಕೆ, ದೋಬಿ ಕೂಡ ಇದ್ದಾರೆ ಇದರ, ವಾಷರ್ ಮ್ಯಾನ್, ಫಿಶಿಂಗ್ ನೆಟ್ ಮೇಕರ್ ಕೂಡ ಇದ್ದಾರೆ. ದಯವಿಟ್ಟು ಡಾಲ್ ಅಂಡ್ ಟಾಯ್ ಮೇಕರ್ ಕೂಡ ಬರ್ತಾರೆ ಇದರಲ್ಲಿ. 18 ಒಂದು ವರ್ಗಗಳನ್ನ ಇದರಲ್ಲಿ ಗುಡಿಸಿ ಇದ್ದಾರೆ. ಈ 18 ಅಂತ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಬಹುದು ಆಪ್ಷನಲ್ ಇದನ್ನು. ಓಕೆ, ಅವರ ಕೌಶಲ್ಯ ಉನ್ನತೀಕರಣ ಮಾಡೋದು, ಅವ್ರಿಗೆ ಒಂದು ಟೂಲ್ ಕಿಟ್ ಗಳನ್ನ ಕೊಡೋದು. ಈಗ ಈ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಸ್ ಗಳನ್ನ ಪ್ರೊವೈಡ್ ಮಾಡೋದು, ಅವ್ರಿಗೆ ಬೇಕಾಗಿರೋ ಡಿಜಿಟಲ್ ವಹಿವಾಟು ಟ್ರಾನ್ಸಾಕ್ಷನ್ ಬಗ್ಗೆ ಹೇಳ್ಕೊಡೋದು. ಓಕೆ, ಸೊ ಹಾಗಾಗಿ ಅವರು ದುಡ್ಡು ಕೊಡ್ತಾರೆ ಸ್ನೇಹಿತರೆ. ಈ ಒಂದು PM ವಿಶ್ವಕರ್ಮ ಯೋಜನೆ ಅಡಿ ಅವ್ರೇನು ಸೇರ್ಕೊಂಡು ಅವ್ರ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ID ಕೊಡ್ತಾರೆ. ಓಕೆ, ಅವ್ರಿಗೆ ಇದನ್ನ ಕಾಪಾಡ್ಕೊಳ್ತಕ್ಕಂಥದ್ದು, ಈ ಒಂದು ಹುದ್ದೆಗಳು, ಈ ಒಂದು ಕೌಶಲ್ಯತೆಗಳನ್ನ ಕಾಪಾಡ್ಕೊಳ್ಳೋದು ಇದು ಪ್ರಮುಖ ಉದ್ದೇಶ. ಮತ್ತೆ ಅವ್ರಿಗೆ ಅದನ್ನ ಮಾಡ್ತೀರಿ ಅಂದ್ರೆ ಫಸ್ಟ್ 1 ಲಕ್ಷ ಸಾಲ ಕೊಡ್ತಾರೆ. ಆಮೇಲೆ ಅದನ್ನ ಅವ್ರು ತೀರಿಸ್ತಾ ಇದ್ರೆ, ಚೆನ್ನಾಗಿ ತೀರಿಸಿದ್ರು, ಅದನ್ನ ಇನ್ನೂ ಅವ್ರು ಡೆವಲಪ್ ಮಾಡ್ಬೇಕು ಅಂದ್ರೆ 2 ಲಕ್ಷ ಸೆಕೆಂಡ್ ಟ್ರಂಚ್ ಅಲ್ಲಿ 2 ಲಕ್ಷ ಸಾಲ ಕೊಡ್ತಾರೆ. 5% ರೇಟ್ ಆಫ್ ಇಂಟ್ರೆಸ್ಟ್, ಹೋಮ್ ಲೋನ್ ಗಿಂತ ಕಮ್ಮಿ ಇರುತ್ತೆ.
ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸೊ ಇಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಇಂಗ್ಲಿಷ್ ಅವ್ರಿಗೆ ನೋಡ್ಕೊಳ್ಳಿ 18 ಯಾವ್ದು ಏನೇನ್ ಕೊಡ್ತಾರೆ ಅಂತ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಒಂದು ಇನ್ನೂ ತುಂಬಾ ಇದೆ, ನಾನು ಪ್ರತಿ ಒಂದು ವಿಡಿಯೋಲಿ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ವಿಡಿಯೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು 1 ಇಯರ್ ಕರೆಂಟ್ ಅಫೇರ್ 500 ಪ್ರಶ್ನೋತ್ತರಗಳ ಸೀರೀಸ್ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಡೀಟೇಲ್ ಆಗಿ. ಸೊ ಲೈಕ್ ಮಾಡಿ ವಿಡಿಯೋನ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಬೇಗ ಮುಗಿಸ್ತೀವಿ KS ಎಕ್ಸಾಮ್ ಒಳಗೆ, ಗ್ರೂಪ್ ಬಿ ಎಕ್ಸಾಮ್ ಒಳಗೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನೋಡಿ, ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಿಮ್ಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಫಾಲೋ ಮಾಡಿ. ಯಾಕಂದ್ರೆ ಅಲ್ಲಿ ನಾವು ಇಂಪಾರ್ಟೆಂಟ್ ವಿಡಿಯೋಸ್ಗಳು, ಬೇರೆ PDF ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು. ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿ, KS ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಎವ್ರಿಥಿಂಗ್ ಇಸ್ ಫ್ರೀ, ನೋ ಪೇಡ್ ಕೋರ್ಸ್ ಹಿಯರ್. ಓಕೆ, ನಮಸ್ಕಾರ, ಧನ್ಯವಾದಗಳು.